ಮನದಿ ಬೋಧಿಸುವ ಜನರ ವೇದಾಮತಿ ಕೇಳಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ಜನಿಸಿದ ಸಿದ್ಧರುಳರಿಗೆ ನನ್ನನಂತೆ ಸಿದ್ಧರುಳರಿಗೆ ನನ್ನನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನಿಗೆ ವಂದನಕ ಬಾಳ ಶಾಸ್ತ್ರವೆಂಬುವ ನಡೆಗಳು ಬಾಳ ಶಕ್ತಿಯ ಸುವಗಜ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕುಳಿರ ಎಂಬ ಶಾಸ್ತ್ರವನ್ನು ध्यानमूलो गुरुर्मूर्ति पूजमूलो गुरुपादं मंत्रमूलो गुरुर्वाक्यं मुक्तिमूलो गुरुकृपः सिद्ध सद्गुरुपादाब्जं जननी जनकस्ततः तत्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम सद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 14ನೆಯ ಅಧ್ಯಾಯದ 1ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಮುಮುಕ್ಷುಗಳಿಗೆ ಅತ್ಯಂತ ಆತ್ಮ ಭಾವದಿಂದ ಪ್ರೇಮದಿಂದ ನಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಪವಿತ್ರವಾದ ಅಂತಃಕರಣದಲ್ಲಿ ಸಾಕ್ಷಿ ರೂಪದಿಂದ ಬೆಳಗುತ್ತಿರುವುದು ಯಾವುದು ಅಂದರೆ ಇಲ್ಲಿಯವರೆಗೂ ಹೇಳಿದರು ಸರ್ವ ಅಂತರ್ಯಾಮಿಯಾದ ಪರಮಾತ್ಮ ಅಂತ. ಎಲ್ಲರ ಹೃದಯದಲ್ಲಿ ಇಂಥ ದೇಹದಲ್ಲಿ ಇಲ್ಲ ಅನ್ನುವಂಥ ವಸ್ತು ಯಾವುದಾದ ಆ ಪರಮಾತ್ಮನಿಗೆ ಗ್ರಂಥಕರ್ತರು ಸಂದರ್ಭ ಅನುಸಾರವಾಗಿ ಅಂಥ ಪರಮಾತ್ಮನಿಗೆ ನನ್ನ ಮೊದಲನೆಯ ನಮಸ್ಕಾರ ಅಂದರು. ಯಾಕಂದರೆ ನಮೋ ಭಗವತೆ ವಾಸುದೇವಾಯ, ನಮೋ ಭಗವತೆ ಶಿವಾನಂದಾಯ,
ಗುಣತ್ರಯ ವಿಭಾಗ ಯೋಗ ಅಂತ ಪ್ರಾರಂಭ ಮಾಡ್ತಾರೆ. ಇಲ್ಲಿಯವರೆಗೂ ಕಾರ್ಯಕ್ರಮವನ್ನು ಆರಂಭ ಮಾಡುವಾಗ ಶಿಷ್ಟಾಚಾರವಾಗಿ ಸಂಪ್ರದಾಯ ಪದ್ಧತಿಯಂತೆ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ, ನಂತರ ಸದ್ಗುರು ಪರಂಪರೆಯನ್ನು ಸ್ಮರಿಸಿ, ನಾವೆಲ್ಲ ಸ್ಮರಣೆ ಮಾಡ್ತೀವಲ್ಲ ಗುರು ಪರಂಪರೆ, ಸ್ತೋತ್ರ ಮಾಡ್ತೀವಲ್ಲ, ಸ್ತುತಿ ಮಾಡ್ತೀವಲ್ಲ, ಯಾಕಂದ್ರೆ ಇದು ಪದ್ಧತಿ ಅಂತ. ಹಾಗೆ ಬ್ರಹ್ಮವಿದ್ಯಾ ಸಂಪ್ರದಾಯಕರಾದ ಪರಮ ಋಷಿಗಳಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿ ಈ 14ನೇ ಅಧ್ಯಾಯವನ್ನು ಉಪನ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಗ್ರಂಥಕರ್ತರು ಕೃಷ್ಣ ಮತ್ತು ಅರ್ಜುನನ ಉಪನ್ಯಾಸ ಅಂದರೆ ಉಪದೇಶ. ಯಾಕಂದರೆ ಹಿಂದಿನ ಅಧ್ಯಾಯದಲ್ಲಿ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವ ತತ್ವವನ್ನು ತಿಳಿದುಕೊಳ್ಳಬೇಕೆಂದು, ತಿಳಿದ ಮೇಲೆ ಅದರಲ್ಲಿ ಸಂಶಯ ಉಳಿಯಬಾರದು ಎನ್ನುವ ಮುಮುಕ್ಷುಗಳಿಗೆ ಈ ಶರೀರವೇ ಏನಂದ್ರು ಕ್ಷೇತ್ರ. ಇದು ಕ್ಷೇತ್ರ ಅಂದರೆ ಇದು ಭೂಮಿ ಅಥವಾ ಇದೊಂದು ಮನೆ ಅಂತ. ಅದಕ್ಕೆ ಇದು ಮನೆನೇ ವಿನಃ ಮನೆ ಯಜಮಾನನಲ್ಲ ಅಂತ. ಮನೆಗೆ ಯಜಮಾನಿಗೆ ಮನೆ ಅಂತ ಕರೆದಾರೇನು? ಮನೆಯೇ ಬೇರೆ, ಮನೆಯಲ್ಲಿ ಇರುವಂಥ ಯಜಮಾನನೇ ಬೇರೆ. ಅದಕ್ಕಾಗಿ ದೇಹವೇ ಬೇರೆ, ದೇಹದಲ್ಲಿ ಇರುವಂಥ ಯಜಮಾನ ಯಾರು ಅಂದರೆ ಆತ್ಮ ಅಂತ. ಆತ್ಮ ಅಂದ್ರೆ ಏನು ಅರ್ಥ ಮಾಡಬೇಕು? ಅವನು ಮನೆಯಲ್ಲ ಮನುಷ್ಯ ಅನ್ಬೇಕು ನೋಡ್ರಿ. ಮನೆಯಲ್ಲ ಮನುಷ್ಯ. ಯಾಕ? ಮನೆ ಜಡ ಅದ, ಮನುಷ್ಯನಿಗೆ ಚೇತನ ಅದ. ಮನೆ ತಿಳಿಸಂತದ, ಮನೆಯ ಯಜಮಾನ ತಿಳಿತಾನೆ. ಹಾಗೆ ಈ ಕ್ಷೇತ್ರಜ್ಞನೇ ಆತ್ಮನೆಂದು ಬೋಧಿಸಿ, ನೋಡೋ ಇದು ಮನೆ ಅಲ್ಲ ಯಜಮಾನ, ಇದು ಯಜಮಾನನೇ ವಿನ ಮನೆ ಅಲ್ಲ ಅಂತ ಹೇಳಿದಂಗೆ ದೇಹ ನೀನಲ್ಲ, ದೇಹದಲ್ಲಿರುವಂಥ ಆತ್ಮ ನೀನಂತ ಹೇಳ್ತಾ ಬಂದರು ಇಂದಿನ ಅಧ್ಯಾಯದಲ್ಲಿ. ಅದಕ್ಕೇನು ಪ್ರಮಾಣ ಕೊಟ್ಟರು? ಕ್ಷೇತ್ರಜ್ಞಂ ಚಾಪಿ ಮಾ ವಿದ್ಧಿ ಅಂದರೆ ಈ ವಾಕ್ಯದಿಂದ ಕ್ಷೇತ್ರದಿಂದ ಬೇರ್ಪಡಿಸಲ್ಪಟ್ಟ ಆತ್ಮನು ಬ್ರಹ್ಮಸ್ವರೂಪ. ದೇಹದಿಂದ ದೇಹವೇ ಕೂಡಿ ಬ್ರಹ್ಮ ಅನ್ನಂಗಿಲ್ಲ, ಬ್ರಹ್ಮವೇ ಕೂಡಿ ದೇಹ ಅನ್ನಂಗಿಲ್ಲ. ಮಾಲಕನ ಹಿಡ್ಕೊಂಡು ಮನೆ ಅನ್ನಂಗಿಲ್ಲ, ಮನೆಯನ್ನು ಹಿಡ್ಕೊಂಡು ಮಾಲಕ ಅನ್ನಂಗಿಲ್ಲ. ಮಾಲಕನೇ ಬೇರೆ, ಮನೆ ಬೇರೆ. ಅದರಂತೆ ಬೇರ್ಪಟ್ಟಾಗ ಯಾವುದು? ಯಾವುದರಿಂದ ಬೇರ್ಪಡಬೇಕು? ತತ್ವಮಸಿ ಮಹಾವಾಕ್ಯದಿಂದ ಬೇರ್ಪಡಿಸಿ ಆತ್ಮ ಬ್ರಹ್ಮಸ್ವರೂಪವೇ ಎಂಬ ಸಂಗತಿಯನ್ನು ಇಲ್ಲಿಯವರೆಗೂ ನಾವು ನೀವೆಲ್ಲರೂ ಕೇಳ್ತಾ ಬಂದೀವಿ. ಹಾಗಾದಾಗ ಈ ಶರೀರದಲ್ಲಿ ಭೋಕ್ತೃತ್ವಗಳು ಅನೇಕ ಹಸಿವು, ತೃಷಗಳು, ಶೋಕ, ಮೋಹಗಳು, ರಾಗ, ದ್ವೇಷ ಇವೆಲ್ಲ ನವಗುಣಗಳ ಸಹಿತವಾಗಿ ಏನು ಆವಲ್ಲ, ಇವು ಯಾರಿಗೆ ಸಂಬಂಧಪಟ್ಟು ಅಂತ ಮತ್ತೊಮ್ಮೆ ಪುನಃ ಮನನ ಮಾಡೋಕ್ಕೋಸ್ಕರ ಪುನಃ ಹೇಳಬೇಕಾಗ್ಯದ. ಆ ಕಾರಣದಿಂದ ಇವೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟವು. ದೇಹಕ್ಕೆ ಸಂಬಂಧ, ಆತ್ಮನಾದ ನಮಗ ಸಂಬಂಧನೇ ಇಲ್ಲ. ಕಾರಣ ಒಬ್ಬನು ಎಲ್ಲೋ ದೊಡ್ಡ ವ್ಯಕ್ತಿ, ದೊಡ್ಡ ವ್ಯಾಪಾರಿ, ದೊಡ್ಡ ಸಿರಿವಂತ, ಧನವಂತ, ಆತ ಏನು ಮಾಡ್ಯಾರ? ಬಾಂಬೆಯಲ್ಲಿ ಅತ್ಯಂತ ಉನ್ನತವಾದ ಶ್ರೇಷ್ಠವಾದ 100 ಅಂತಸ್ತಿನ ಮನೆಯನ್ನು ಕಟ್ಟಿದ್ದ. 100 ಅಂತಸ್ತು.
ಆ ಅಧಿಕಾರಿಗೆ ಕೆಲಸ ನಿಮಿತ್ತವಾಗಿ ಆ ಒಂದು ಬೊಂಬೈಯನ್ನು ಬಿಟ್ಟು ಡೆಲ್ಲಿಗೆ ಹೋಗುವಂಥ ಪ್ರಸಂಗ ಬಂತು. ದೆಹಲಿಗೆ ಹೋದ. ಅಲ್ಲಿ ಕೆಲವು ದಿವಸ ಇರೋರೊಳಗಾಗಿ ಈ ಬಾಂಬೆಯಲ್ಲಿರುವಂಥ 100 ಅಂತಸ್ತಿನ ಮನೆ ಬಹಳ ಮಳೆ ಬಂದು ಪ್ರವಾಹ ಬಂದು ಆ 100 ಅಂತಸ್ತು ಬಿದ್ದೇ ಹೋಯಿತು. ಬಿದ್ದೋಯ್ತು. ಆವಾಗ ಮನೆಯ ಪಕ್ಕದಲ್ಲಿರುವಂಥ ಗೆಳೆಯ ತರಾತುರಿಯಿಂದ ಆತನ ಸಂಪರ್ಕವನ್ನು ಮಾಡಿ ಮೊಬೈಲಲ್ಲಿ ಹೇಳ್ದ, ನಿನ್ನ ಮನೆ ಬಿದ್ದು ಹೋಗ್ಯದ. ಆವಾಗ ಆತಂದ ಆ ಸುದ್ದಿ ಕೇಳಿ ಎಷ್ಟು ದುಃಖ ಆಗ್ಬೋದು ಆತನಿಗಂತ ಬಹಳ ಸತ್ತ ಸುದ್ದಿಯನ್ನು ನಿಧಾನ ಹೆಂಗೆ ಹೇಳ್ತಾರೋ ಅದೇ ಪ್ರಕಾರ ಹೇಳಿದ. ಧೈರ್ಯವಲ್ಲ ಅಂತ ಈ ಸುದ್ದಿ ಕೇಳಿದ ತಕ್ಷಣ ಆ ಡೆಲ್ಲಿಯಲ್ಲಿರುವಂಥ ವ್ಯಕ್ತಿ ನಗಲಿಕ್ಕೆ ಪ್ರಾರಂಭ ಮಾಡಿದ. ಆವಾಗ ಇವನಿಗೆ ಆಶ್ಚರ್ಯ ಆಯಿತು. 1 ಅಂತಸ್ತಿನ ಮನೆ ಬಿದ್ದರೆ ಎಷ್ಟೋ ಮಂದಿ ದುಃಖ ಆಗ್ತದ, 100 ಅಂತಸ್ತಿನ ಮನೆ ಬಿದ್ದದ, ಇವನ್ ನಗತನಲ್ಲ, ಇದೇನು ಅಂತ ಕೇಳಿದ. ಅಲ್ಲೋ ಮನೆ ಬಿದ್ದದ ನಿಂದೆ ಮನೆ ನಾ ಹೇಳೋದು, ಮತ್ತೆ ಪಕ್ಕದವ್ರನ್ನ ತಿಳ್ಕೊಬೇಡ, ಹಿಂಗಾಗಿ ಅದಂದ್ರೆ ಬಿದ್ದರೆ ಬೀಳಂದ. ಯಾಕ ಅಂತ ಕೇಳಿದ. ನಾನು ಮುಂಬೈಯಿಂದ ಇಲ್ಲಿ ಬರೋದಕ್ಕಿಂತ ಮುಂಚೆ 2 ದಿನದಲ್ಲಿ ಅದು ಬೇರೆಯವರಿಗೆ ನಾ ಮಾರಾಟ ಮಾಡಿನಂದ. ಯಾಕ? ಅದು ನನ್ನದಲ್ಲ, ಈಗ ಬೇರೆಯವ್ರ ಮನೆ, ಅದಕ್ಕಾಗಿ ಆ ಮನೆ ಬಿದ್ದರೆ ನಾನೇ ಕಳ್ಳಂದ. ಅದು ಎಷ್ಟು ಸಾದೃಶ್ಯ ಅದಂದ್ರೆ, ಹೀಗೆ ದೇಹ ನಂದು ಅಂತಂದಾಗ ಇದಕ್ಕೆ ಏನನ ಆದರೆ ದುಃಖ ಆಗ್ತದೆ. ನಮ್ಮ ದೇಹಕ್ಕಲ್ಲ, ನಮಗೆ ಸಂಬಂಧಪಟ್ಟವರ ದೇಹಕ್ಕೆ ಏನನ್ನ ಸುದ್ದಿ ಮುಟ್ಟಿದ್ರೆ ಗುಳೋ ಅಂತ ಹೇಳ್ತಾರೆ. ಈ ದೇಹವೇ ನಂದಲ್ಲ, ಆ ಮನೆ ನಂದಲ್ಲ ಅಂತ ಹೆಂಗ ಅವನು 2 ದಿನ ಮುಂಚಿತವಾಗಿ ಮಾರಾಟ ಮಾಡಿ ಬಂದನ. ಸದ್ಗುರು ವಾಕ್ಯದಿಂದ ಯಾವ ಜ್ಞಾನಿ ಈ ದೇಹವನ್ನು ಪಂಚಮಹಾಭೂತಗಳಿಗೆ ಮಾರಾಟ ಮಾಡ್ಯಾನ ಅವನಿಗೆ ಮಾತ್ರ ನಗುತ್ತಾನ ನೋಡ್ರಿ. ಯಾಕಂದ್ರೆ ನಂದಲ್ಲ ಅಲ್ಲೀಗ. ಅದರಂತೆ ಇಲ್ಲಿಯೂ ಕೂಡ ಆ ಭೋಕ್ತೃತ್ವಗಳು ಯಾವುವು, ಮತ್ತೆ ಈ ಸಂಸಾರ ಹೇಗೆ ಆತ್ಮನಲ್ಲಿ ಆರೋಪ ಆಯಿತು, ಮತ್ತೆ ಈ ವಿಷಯವನ್ನು ಕುರಿತು ಈ ಅಧ್ಯಾಯದಲ್ಲಿ ಅಂತಹ ಗುಣಗಳು ಯಾವುವು, ಅವುಗಳೊಂದಿಗೆ ಪುರುಷನ ಸಂಘ ಹೇಗಾಗುತ್ತದೆ, ಮನೆಗೂ ಮನುಷ್ಯನಿಗೂ ಹೆಂಗೆ ಸಂಬಂಧ ಆಯಿತು, ಮನೆಯೇ ಬೇರೆ ಅದ, ಮನೆ ಮಾಲಕನೇ ಬೇರೆ, ಸಂಬಂಧ ಹೆಂಗಾಯಿತು ಅಂದಾಗ ದೇಹ ಆತ್ಮನಿಗೂ ಸಂಬಂಧ ಹೆಂಗಾಯಿತು, ಆಗಬಾರ್ದಾಗಿತ್ತಲ್ಲ. ಅದ್ರಾಗ ಇಲ್ಲಿ ಹೆಂಗೆ ಸಂಬಂಧ ಆಯಿತು ಅಂತ ಕೇಳಿದಾಗ ಈ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ ಅಂತ ಮೂಲ ಹೆಸರನ್ನಿಟ್ಟು ಈ ಒಂದು ಪ್ರಥಮ ಶ್ಲೋಕವನ್ನು ಇಲ್ಲಿ ಉಪದೇಶ ಮಾಡಲು ಪ್ರಾರಂಭ ಮಾಡ್ತಾರೆ. ಏನು ಅಂದರೆ, ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯ ಸರ್ವೇ ಪರಂ ಸಿದ್ಧಿಮಿತೋ ಗತಃ ಅಂತ ಇಲ್ಲಿ ಪ್ರಾರಂಭ ಮಾಡಿದರು. ಅಂದ್ರೇನು? ಯಾವುದನ್ನ ಜ್ಞಾತು ಅಂದರೆ ಅಂದರೆ ಯಾವುದನ್ನ ತಿಳಿದುಕೊಂಡು ಎಲ್ಲ ಮುನಿಗಳು, ಸರ್ವೇ ಮನಯ ಅಂದರೆ ಮುನಿಗಳು, ಪರಾಂ ಸಿದ್ಧಾಂ ಅಂದರೆ ಪರಮಶ್ರೇಷ್ಠ ಸಿದ್ಧಿಯನ್ನು ಪಡೆದುಕೊಂಡರು ಅಂತ. ಯಾರು ಪಡ್ಕೊಂಡ್ರು? ಜಗತ್ತಿನಲ್ಲಿ ನೋಡು ಅರ್ಜುನ, ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನೋತ್ತಮಂ.
ಇಲ್ಲಿ ಯಾವುದನ್ನ ತಿಳಿದುಕೊಂಡರು ಮುನಿಗಳು, ಯಾವುದನ್ನ ತಿಳಿದುಕೊಂಡರು ಶರಣರು, ಯಾವುದನ್ನ ತಿಳಿದುಕೊಂಡರು ಸಂತರು ಅಂದರೆ ಆ ಮುನಿಗಳೆಲ್ಲರೂ ಇಲ್ಲಿಂದ ಪರಮಸಿದ್ಧಿಯನ್ನು ಹೊಂದಿದರು. ಅಂದರೆ ಇಲ್ಲಿಂದಲೇ ಪರಮಸಿದ್ಧಿಯನ್ನು ಪಡೆಯೋದಿದು, ಅಲ್ಲಿ ಹೋಗಿ ಪಡೆಯೋದಲ್ಲ. ಈಗ ನಾವು ಒಂದು ಬೇರೆ ಕ್ಲಾಸಿಗೆ ಶಾಲೆಗೆ ಹಾಕಬೇಕಾದ್ರೆ ಎಲ್ಲ ಶಾಲೆ ಇಲ್ಲೇ ಆಗೋದಿಲ್ಲ, ಶಕ್ತಿನದಾಗ ಸಿಗೋದಿಲ್ಲ. ಕೆಲವು ಅಭ್ಯಾಸಗಳನ್ನು ಮಾಡಬೇಕಾದ್ರೆ ಮಕ್ಕಳನ್ನು ಬೇರೆ ಬೇರೆ ಕಡೆ ಬಿಡಬೇಕಲ್ಲ. ಆದರೆ ಮೋಕ್ಷ ಸಿದ್ಧಿಯನ್ನು ಪಡಿಬೇಕಾಗಿದೆ ಒಂದು ಗಮ್ಮತ್ತಾದ. ನಾವು ಪರಲೋಕ ಅಂದಾಗ ಸ್ವರ್ಗಲೋಕವನ್ನು ಪಡಿಬೇಕಾಗಿದ್ರೆ ಇಲ್ಲಿ ಅಲ್ಲ, ಅಲ್ಲಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ನಾವು ಆ ಭೋಗವನ್ನು ಪಡಿಬೇಕು. ಇಲ್ಲಿಂದಲೇ ನಾವು ಯಾವ ಗಂಗಾವತಿ ಶಾಲೆಯಲ್ಲಿ ಅಭ್ಯಾಸ, ಕಾರ್ಕಳದಲ್ಲಿ ಅಭ್ಯಾಸ, ಬೆಂಗಳೂರಲ್ಲಿ ಅಭ್ಯಾಸ ಮಾಡ್ತಾರಲ್ಲ ಮಕ್ಕಳು, ಈಗ ಇಲ್ಲಿಂದ ಮಾಡಕ್ಕೆ ಬರ್ತದೇನು? ಅಲ್ಲಿಗೆ ಹೋಗೇ ಮಾಡಬೇಕು. ಅದರಂತೆ ನಾವು ಸ್ವರ್ಗಲೋಕದ ಭೋಗವನ್ನು ಬಯಸ್ತಕ್ಕಂಥ ಬಹಳ ಮಂದಿ ಸ್ವರ್ಗಲೋಕದ ಭೋಗವೇ ಶ್ರೇಷ್ಠ ಅಂತ ಹೇಳೋರು ಬಹಳ ಮಂದಿ. ಆದರೆ ಅವೆಲ್ಲವೂ ಅಲ್ಲೆಲ್ಲೇ ಹೋಗಿ ಆ ಭೋಗವನ್ನು ಅನುಭವಿಸ್ಬೇಕು. ಆದರೆ ಅದರಲ್ಲಿ ಪರಮಸಿದ್ಧಿ ಅಂತ ಒಂದು ಬೇರೆ ಅದ. ಪರಮಸಿದ್ಧಿ, ಪರಮ ಅಂದ್ರೇನು? ಶ್ರೇಷ್ಠವಾದದ್ದು ಅಂತ. ಎಲ್ಲದಕ್ಕೂ ಶ್ರೇಷ್ಠವಾದ ಸಿದ್ಧಿ ಯಾವುದು ಅಂದರೆ ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಪರಮಸಿದ್ಧಿ. ಈ ಸಿದ್ಧಿಗಳಲ್ಲಿ ಸುಖ ಇಲ್ಲ, ಈ ಸಿದ್ಧಿಗಳು ಶಾಶ್ವತ ಅಲ್ಲ. ಆದರೆ ಪರಮಸಿದ್ಧಿ ಯಾವುದು ಅಂದರೆ ಅದು ಮೋಕ್ಷ. ಆ ಮೋಕ್ಷವನ್ನು ಪಡಿಬೇಕಾಗಿತ್ತು ಅಂದರೆ ಅದು ಜ್ಞಾನಿಗಳಲ್ಲಿ, ಋಷಿಗಳಲ್ಲಿ ಮುಖ್ಯವಾಗಿ ಆ ಪರಮ ಸಿದ್ಧಿ ಎನ್ನುವುದು ಯಾವುದರಿಂದ ಪ್ರಾಪ್ತಿ ಆಗ್ತಂದರೆ ಜ್ಞಾನೋತ್ತಮ ಅಂದರು. ಜ್ಞಾನದಲ್ಲಿ ಉತ್ತಮವಾದ ಜ್ಞಾನ ಬೇರೆ. ಇಲ್ಲಿ ಇಹಲೋಕದ ಭೋಗ ಭಾಗ್ಯ ಪಡೆಯುವಂಥ ಜ್ಞಾನ ಬೇರೆ, ಪರಲೋಕದ ಭೋಗವನ್ನು ಪಡೆಯುವ ಸಿದ್ಧಿ ಮಾರ್ಗಗಳು ಬೇರೆ, ವೈಕುಂಠ ಲೋಕದ ಮಾರ್ಗವೇ ಬೇರೆ. ಅದು ಇಲ್ಲಿಂದಲೇ ಆ ಪರಮಸಿದ್ಧಿ ಅಂದ್ರೇನು? ಎಲ್ಲ ಲೋಕಕ್ಕೆ ಮಿಗಿಲಾದಂಥದ್ದು, ಯಾವ ಲೋಕದ ಇಲ್ಲದು. ಅಂಥದ್ದನ್ನು ಇಲ್ಲಿದ್ದೇ ಪಡೀಲಿಕ್ಕೆ ಸಾಧ್ಯ ಆದ, ಅದನ್ನು ಪಡೆದರು ಜ್ಞಾನಿಗಳು. ಇಲ್ಲೇ ಇದ್ದೆ ಅಂದರೆ ಇದೇ ಭಾಳ ಶ್ರೇಷ್ಠ ಅಂತಿರೋ ಅಂತ ಅಲ್ಲಿ ಹೋಗಿ ಅದು ಅಭ್ಯಾಸ ಮಾಡಿ ಭೋಗ ಮಾಡೋ ಶ್ರೇಷ್ಠ ಅಂತಿರೋ? ಎದ್ದಲ್ಲೇ ಪಡಿತಕ್ಕಂಥದ್ದು ಯಾವುದಂದ್ರೆ ಪರಮ ಮೋಕ್ಷ ಸಿದ್ಧಿಯನ್ನು ಬಿಟ್ಟರೆ ಬೇರೆ ಏನಾದರೂ ಸಿದ್ಧಿಯನ್ನು ಪಡಿಬೇಕಾಗಿದ್ರೆ ಆಯಾ ಜಾಗಗಳು, ಆಯಾ ದೇಶ, ಆಯಾ ಕಾಲಗಳಲ್ಲಿ ಹೋಗ್ಬೇಕು ನಾವು. ಅಂಥದ್ದನ್ನು ಜ್ಞಾನ ಅಂತ ಹೇಳಿಲ್ಲ, ಅದನ್ನು ಪಡಿಬೇಕಾದ್ರೆ ಜ್ಞಾನದೇವತು ಕೈವಲ್ಯ. ಅಂಥ ಜ್ಞಾನವನ್ನು ನಾನು ಪುನಃ ಮತ್ತೆ ನಿನಗೆ ಹೇಳುತ್ತೇನೆ. ಇಲ್ಲಿವರೆಗೆ ಹೇಳ್ಯಾರ ಅವರು, ಮತ್ತೆ ಹೇಳ್ತೇನೆ. ಯಾಕಂದ್ರೆ ಜ್ಞಾನ ಮತ್ತು ಜ್ಞಾನದ ಸಾಧನಗಳು ಬಹಳ ಗಂಭೀರವಾದ ಸಾಧನಗಳು. ನಿನ್ನೆ ಹೇಳಿನಲ್ಲ, ಆ ಸಾಧನ ಸಾಮಾನ್ಯ ಸಾಧನ ಅಲ್ಲ, ಸಾಮಾನ್ಯರಿಗೆ ಅದು ಸಹಿಸುವಂಥದ್ದಲ್ಲ, ಸಾಮಾನ್ಯರಿಗೆ ಅದು ಪ್ರಾಪ್ತಿಯಾಗುವಂಥದ್ದೂ ಅಲ್ಲ. ಹೀಗೆ ಜ್ಞಾನದ ಲಕ್ಷಣ ಹೇಳಿ ಜ್ಞಾನವನ್ನು ಆಚರಣೆಯಲ್ಲಿ ತರಲು ಎಲ್ಲರಿಗೂ ಸುಲಭವಲ್ಲ. ಜ್ಞಾನವನ್ನು ಪಡೆಯೋದು ಸುಲಭ,
ಜ್ಞಾನದ ಆಚರಣೆಯನ್ನು ತಂದುಕೊಳ್ಳುವುದು ಬಹಳ ಕಷ್ಟ, ಸುಲಭ ಅಲ್ಲ. ಅಂದ್ರೇನು? ಅದರಂತೆ ನಡೆಯುವುದು ಕಷ್ಟ ಅಂದರು. ಹೇಳೋದೇನು ಕಷ್ಟ ಅಲ್ಲ, ಕೇಳಬಹುದು, ಕೇಳಿದ ಮೇಲೆ ಹೇಳಬಹುದು. ಹೇಳಿದಂತೆ ಕೇಳಿದಂತೆ ಇರುವಿಕೆ ಬರೋದು ಸುಲಭವಲ್ಲ. ಆ ಕಾರಣಕ್ಕಾಗಿ ಅದನ್ನು ಸ್ಪಷ್ಟವಾಗಿ ನಿನಗೆ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಆಚರಣೆಯಲ್ಲಿ ಉಪಯೋಗಿಸುವ ನಿಶ್ಚಿತವಾದ ಸಾಧನೆಗಳನ್ನು ಸ್ಪಷ್ಟ ಮಾಡುವುದಕ್ಕಾಗಿಯೂ ಈ ಗೀತೆ ಏನು ಮಾಡಿತು ಅಂದರೆ ಜ್ಞಾನದ ವರ್ಣನೆಯನ್ನು ಮಾಡ್ತಾರೆ. ಜ್ಞಾನದ ವರ್ಣನೆ ಯಾಕಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಪಡಿಬೇಕಾಗಿದ್ದರೆ ಆ ವಸ್ತುವಿನ ವರ್ಣನೆ ಮಾಡಿದಾಗ ಅದು ಶ್ರೇಷ್ಠ ಅಂತ ಗೊತ್ತಾಗ್ತದೆ. ಬಂಗಾರ ಶ್ರೇಷ್ಠ ಅಂತ ಯಾಕಂತಾರೆ, ಕಬ್ಬಿಣವೇ ಶ್ರೇಷ್ಠ ಅಂತ ಯಾಕನ್ನಂಗಿಲ್ಲ. ಅದು ಲೋಹ, ಅದು ಲೋಹ. ಆದರೆ ಬಂಗಾರದಲ್ಲಿ ಇರುವಂಥ ಗುಣಲಕ್ಷಣಗಳು ಕಬ್ಬಿಣದಲ್ಲಿ ಇಲ್ಲ. ಕಬ್ಬಿಣದಲ್ಲಿ ಇದ್ದಂಥ ಲಕ್ಷಣ ಬಂಗಾರದಲ್ಲಿಲ್ಲ. ಬಂಗಾರ 4 ಪ್ರಕಾರವಾಗಿ ಅದು ಶ್ರೇಷ್ಠತೆಯನ್ನು ಘನತೆಯನ್ನು ಪಡೆದ ಭಾಳ ಸಲ ಕೇಳಿರಿ. ಆ ಬಂಗಾರವನ್ನು ನೀವು ಎಷ್ಟೇ ಕಾಸ್ರಿ ಅದು ತಡ್ಕೊಂತದ, ತನ್ನ ಬಣ್ಣವನ್ನು ಕಳ್ಕೊಂಗಿಲ್ಲ. ಅದು ಬಂಗಾರ ಕಾಸಿದಂಗೆಲ್ಲ ಮತ್ತೆ ಬಣ್ಣ ಹೆಚ್ಚಾಗ್ತದೆ. ಬಂಗಾರ ಕಾಸಿದಾಗ ಅದ್ರ ಬಣ್ಣ ಹೋಗೋದಿಲ್ಲ, ಮತ್ತೆಷ್ಟು ಮೆರುಗು ಬರ್ತದೆ. ಎರಡನೇದ್ದು, ಅದು ಎಂದಿಗೂ ತನ್ನ ತೂಕವನ್ನು ಕಳೆದುಕೊಳ್ಳುವುದಿಲ್ಲ, ಎರಡನೇ ಲಕ್ಷಣ. ಆಮೇಲೆ ಅದನ್ನು ಬಡದರೆ ಅದು ತನ್ನ ಗುಣವನ್ನು ಕಳ್ಕೋದಿಲ್ಲ, ಬಣ್ಣವನ್ನು ಕಳ್ಕೊಂಗಿಲ್ಲ, ಮತ್ತು ಅದರ ಶಬ್ದವನ್ನು ಕೂಡ ಕಳ್ಕೋದಿಲ್ಲ. ಈ ರೀತಿ 3-4 ಗುಣಗಳು ಕಬ್ಬಿಣದಲ್ಲಿ ಇಲ್ಲ, ಬಂಗಾರದಲ್ಲಿ ಆದಂಥೇಳಿ ಅದು ವರ್ಣನೆ ಮಾಡೋದ್ರಿಂದ ಎಲ್ಲರೂ ಬಂಗಾರ ತೊಗೊಂತೀವಿ ನೋಡ್ರಿ. ಬಂಗಾರ ತೊಗೊಂತೀವಿಲ್ಲ. ಹಾಗೆಯೇ ಇಲ್ಲಿ ಕೂಡ ಜ್ಞಾನದ ವರ್ಣನೆಯನ್ನು ಮಾಡಿದ ಜ್ಞಾನದಲ್ಲಿ ಏನೇನು ಆದ ಅಂತ ಗೊತ್ತಾದರೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಅದರ ಉತ್ಕೃಷ್ಟತೆಯನ್ನು ನಾನು ಹೇಳ್ತೀನಂತ ಪ್ರಾರಂಭ ಮಾಡಿ, ಈಗ ಆರಂಭ ಮಾಡುವ ಜ್ಞಾನವು ಎಂಥದ್ದು ಅಂದರೆ, ಇದು ಸಾಮಾನ್ಯ ಜನರಿಗೆ ಹೇಳುವಂಥ ಜ್ಞಾನವೂ ಅಲ್ಲ, ಸಾಮಾನ್ಯರು ತಿಳಿಯುವಂಥ ಜ್ಞಾನ ಅಲ್ಲ. ನಾವ್ಯಾರೇ ಸಾಮಾನ್ಯರು ಅಥವಾ ಕನಿಷ್ಠರು ಅಂದರೆ ನಾವು ಶ್ರೇಷ್ಠರೇ. ಯಾಕಂದ್ರೆ ಇದನ್ನ ಈ ಶಬ್ದಗಳನ್ನು ಕೇಳಲಿಕ್ಕೆ ನಾವು ಕುಂತೀವಿ. ಈ ಜ್ಞಾನ ಮಾರ್ಗದ ಒಬ್ಬ ಸದ್ಗುರುನಾಥ ನಿಮಗೆ ಸಿಕ್ಕಾನಂದ್ರೆ ನಾವು ಅಧಿಕಾರಿಗಳೇ, ಇದರಾಗೇನು ಸಂಶಯ ಇಲ್ಲ ಅಂತ. ಆ ಕಾರಣ ಪರಮ ಮತ್ತು ಜ್ಞಾನಗಳೆಲ್ಲ ಉತ್ತಮ ಜ್ಞಾನವು. ಪರಮ ಜ್ಞಾನ ಅಂದ್ರೆ ಏನಪ್ಪ ಅಂದರೆ, ಪರಮ ತತ್ವವನ್ನು ಬೋಧಿಸುವುದೇ ಪರಮ ಜ್ಞಾನ. ಪರಮ ತತ್ವ ನೋಡ್ರಿ ಅಂದರೆ ಶ್ರೇಷ್ಠವಾದ ತತ್ವಗಳು, ಕನಿಷ್ಠವಾದ ತತ್ವಗಳು ಬೇರೆ. ತತ್ವ ಅಂದ್ರೇನು? ಆ ಪರಮಾತ್ಮನಲ್ಲೇ ಇರುವಂಥ ತತ್, ಅತ್ವಮ್ಮು ಮತ್ತು ಅಸಿ. ತತ್ವಮಸಿ ಮಹಾವಾಕ್ಯದಿಂದ ಬ್ರಹ್ಮನಲ್ಲಿ ಇರುವಂಥ ತತ್ವಗಳನ್ನು ತಿಳಿಸುವುದೇ ಪರಮ ತತ್ವ, ಅದೇ ಪರಮ ಜ್ಞಾನ. ಹಾಗಾದರೆ ಪರಮ ತತ್ವವೆಂದರೇನು ಅಂದರೆ, ಆ ಪರಮ ತತ್ವವೆಂದರೆ ಅಲ್ಲಿಗೆ ಹೋಗಿ ತಲುಪುವುದು ಹೇಗೆ,
ಅದು ಹೋಗಿ ಮುಟ್ಬೇಕಲ್ಲ. ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಡುವುದಕ್ಕಾಗಿ ಪ್ರಕೃತಿ ಬಂಧನಗಳಿಂದ ಮುಕ್ತಿ ಪಡೆಯುವ ಉಪಾಯ ಯಾವುದು? ಪ್ರಕೃತಿ ಮತ್ತು ಪುರುಷರ ಸಂಯೋಗ ಹೇಗೆ ಆಗುತ್ತದೆ? ದೇಹದ ಮತ್ತು ಆತ್ಮನ ಸಂಯೋಗ ಹೆಂಗಾಗ್ತದಪ್ಪ? ಹೀಗೆ ಜಡ ಪುರುಷನ ಚೇತನ ಈ ವಿಲಕ್ಷಣವಾದ ಪದಾರ್ಥಗಳು ಕೂಡುವುದು ಹೇಗೆ ಎಂದು ಅರ್ಥ ಮೊದಲಾದ ತಾತ್ವಿಕ ಸತ್ಯಾಂಶಗಳನ್ನು ಅಪರೋಕ್ಷವಾಗಿ ತಿಳಿದುಕೊಳ್ಳುವ ಸಾಧನವೇ ಪರಮಜ್ಞಾನ. ಈ ಸಾಧನ ಏನಪ್ಪ ಅಂದರೆ ಇಂಥ ವೇದಾಂತದ ಶ್ರೋತ್ರಿಯ ಬ್ರಹ್ಮಶ್ರ ಸದ್ಗುರುವಿನ ಮಹಾವಾಕ್ಯದ ಶಿರೋಭಾಗದಲ್ಲಿರುವಂಥ ಉಪದೇಶ ವಾಕ್ಯಗಳನ್ನು ಸಂಶಯ ಇಲ್ಲದಂತೆ ಶ್ರವಣ ಮಾಡುವುದೇ ಇದು ಸಾಧನ. ಊರಿಗೆ ಮುಟ್ಟಕ್ಕೆ ಏನು ಸಾಧನ ಅಂದರೆ ನಡೆಯುವುದೇ ಕಾಲುಗಳೇ ಸಾಧನ ಅಂತ. ಈಗ ಕಾರು ಜೀಪ್ ಎಲ್ಲ ವಾಪಸ್ ಬೇರೆ, ಅವು ಯಾವ ಇಲ್ಲಂದರೆ ಊರಿಗೆ ಮುಟ್ಟಬೇಕಾದ್ರೆ ಏನು ಸಾಧನ? ನಿನ್ನ ಕಾಲುಗಳೇ, ನಿನ್ನ ನಡಿಗೆಯೇ ನಿನಗೆ ಸಾಧನ. ಅಂಥ ಮೋಕ್ಷವನ್ನು ಮುಟ್ಟಿ ಅದರಲ್ಲಿ ಉಳ್ಕೊಂಡು ನಿಶ್ಚಿಂತನ ಆಗಬೇಕಾದ್ರೆ ಏನು ಸಾಧನ ಅಂದರೆ ವೇದಾಂತ ಶಾಸ್ತ್ರದ ಶ್ರವಣವೇ ಸಾಧನ. ಅದಕ್ಕೆ ಮಹಾತ್ಮರು ಶ್ರವಣ ಭಕ್ತಿ ನವವಿಧ ಭಕ್ತಿಗಳನ್ನು ಅಗಲದರೆಂದು ಸುರುವ ಭಕ್ತಿ ಹೇಳಿರಲಿಲ್ಲ. ಹಾಗಾಗಿ ಜ್ಞಾನಿಗಳಲ್ಲಿ ಉತ್ತಮವಾದ ಜ್ಞಾನ ಅಂದ್ರಲ್ಲ, ಹಂಗಂದ್ರೆ ಏನು ಅಂದರೆ ಸರ್ವೋತ್ತಮ ಜ್ಞಾನ ಯಾವುದು ಪ್ರತ್ಯಕ್ಷ ಫಲವನ್ನು ಕೊಡುವುದು, ಯಾವುದನ್ನು ತಿಳಿದುಕೊಂಡರೆ ತಿಳಿಯಬೇಕಾದದ್ದು ಮತ್ತೆ ಉಳಿಯುವುದಿಲ್ಲವೋ, ಮತ್ತು ಯಾವುದು ಮುಕ್ತಿಯ ಮಾರ್ಗವನ್ನು ತೋರಿಸಿ ಆ ಮಾರ್ಗದಲ್ಲಿ ಮುಂದೆ ನಡೆಯುವ ಬಲವನ್ನು ಕೊಡುವುದು, ಅದೇ ಸರ್ವೋತ್ತಮ ಜ್ಞಾನ. ಎಷ್ಟು ಕೆಲಸ ಮಾಡ್ತದೆ ಉತ್ತಮ ಜ್ಞಾನಕ್ಕೆ. ಈ ಜ್ಞಾನವನ್ನೇ ಈ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾರ. ಅಧ್ಯಾಯದ ಶಾಂಪಲ್ ಹೇಳಿದ್ರು ಏನು ಹೇಳಕತ್ತೀವಿ ಅಂತ. ಈ ಜ್ಞಾನ ತಿಳಿದ್ರೆ ಪ್ರಯೋಜನ ಏನು ಅಂತ ನೀನು ಅಂದರೆ, ಜ್ಞಾನವನ್ನು ತಿಳಿದ ಮನೆಗಳು ಜೀವನ್ಮುಕ್ತರಾಗುತ್ತೇವೆ, ಇಷ್ಟೇ ಅದಕ್ಕೆ ಫಲ. ಏನು ಪ್ರಯೋಜನ, ಏನು ಫಲ ಅಂದರೆ ಜೀವನ್ಮುಕ್ತ ಅಂದರೆ ಸಾಯೋದಕ್ಕಿಂತ ಮುಂಚಿತವಾಗಿ ಸಾಯೋದಿಲ್ಲ ಅಂತ ತಿಳ್ಕೊಂಬೋದೇ ಜೀವನ್ಮುಕ್ತಿ. ಸಾಯೋದಕ್ಕಿಂತ ಮುಂಚಿತವಾಗಿ ನಾವು ಸಾಯೋದಿಲ್ಲ ಅಂತ ಜ್ಞಾನ ಮಾಡಿಕೊಡುವುದೇ ಜೀವನ್ಮುಕ್ತಿ ಜ್ಞಾನ. ಹಾಗಾಗಿ ಇಲ್ಲಿ ಮುನಿಗಳು ಅಂತ ಯಾರು ಎನ್ನಬೇಕು, ಮನಶೀಲರು ಅಂತ ಯಾರು ಎನ್ನಬೇಕು ಅಂದರೆ ಯಾರು ಸತ್ತು ಅಸತ್ಯಗಳನ್ನು ಬಿಡಿಸಿ ಸತ್ಯವನ್ನು ಮಾತ್ರ ಗ್ರಹಿಸುವರೋ, ಯಾರು ಪರಮಾತ್ಮ ತತ್ವವನ್ನು ತಿಳಿದು ಜೀವನದಲ್ಲಿ ಇತರ ಜನಗಳೊಂದಿಗೆ ತಿಳುವಳಿಕೆ ಅನುಸಾರವಾಗಿ ಆಚರಣೆ ಇಟ್ಟುಕೊಂಡಿರ್ತಾರೆಯೋ, ಯಾರ ರಾಗ ಭಯ ಕ್ರೋಧಗಳು ನಾಶವಾಗಿ ಪ್ರಜ್ಞೆಯೇ ಪ್ರತಿಷ್ಠವಾಗಿರುವುದು ಅವರಿಗೆ ಮುನಿಗಳು ಅಂತ ಕರೆದು ನೋಡ್ರಿ. ಎಲ್ಲರಿಗೂ ಮುನಿಗಳಂತ ಅನ್ನಕ್ಕೆ ಬರಂಗಿಲ್ಲ. ಅವ್ರಿಗೆ ಯಾರಂದರೆ ಸತ್ ಅಸತ್ತು ದೇಹ ಜೀವಾತ್ಮನನ್ನು ಅರಿತುಕೊಂಡು ಅಸತ್ತಾದ ದೇಹ ಸತ್ತಾದ ಜೀವನಲ್ಲಿಲ್ಲ, ಸತ್ತಾದ ಜೀವನಲ್ಲಿ ಅಸತ್ತಾದ ಶರೀರ ಇಲ್ಲ, ಬೇರೆ ಬೇರೆ ಅಂತ ತಿಳ್ಕೊಂಡು, ಮತ್ತೆ ಯಾರು ಪರಮಾತ್ಮನ ತತ್ವವನ್ನು ತಿಳ್ಕೊಂಡು ಅಂದರೆ ಜೀವ ನಾನು ಅಥವಾ ಆತ್ಮ ನಾನು ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ತಿಳಿದ ಮೇಲೆ ಇತರ ಜನಗಳೊಂದಿಗೆ ತಿಳುವಳಿಕೆ ಅನುಸಾರವಾಗಿ ಬೇರೆಯವರಿಗೆ ತಿಳಿಸಿ ಹೇಳುವ ಉಪದೇಶವನ್ನು ಮಾಡ್ತಾರೆ. ಅವರು ಸುಮ್ಮನೆ ಕುಂದ್ರಂಗಿಲ್ಲ. ತಾವು ತಿಳ್ಕೊಂಡರಿಲ್ಲಪ್ಪ, ಸುಮ್ಮನೆ ಕೊಡುವುದಾಗಿತ್ತಲ್ಲ. ಇಲ್ಲೇನು ಹೇಳಿದ್ರೆ ಅವ್ರಿಗೇನು ಯಾವುದೇ ಕೂಲಿಲ್ಲ ಅಥವಾ ಯಾವುದೇ ಇನ್ನೊಂದು ಆದಾಯ ಇಲ್ಲ, ಇನ್ನೊಂದರ ಅಪೇಕ್ಷೆ ಇಲ್ಲ,
ಏನಿಲ್ಲ. ಇಲ್ಲಂದ್ರೆ ತಾವು ತಿಳ್ಕೊಂಡು ಸುಮ್ಮನೆ ಕೊಡುವುದಾಗಿತ್ತಲ್ಲ. ಆದರೆ ಅಂಥವರಿಗೆ ಇಲ್ಲಿ ಏನು ಹೇಳಿದ್ರು ಮಹಾತ್ಮರು ಅಂದರೆ, ತತ್ವವನ್ನು ತಿಳಿದು ಜೀವನದಲ್ಲಿ ತಾವು ಎಷ್ಟು ದಿನಗಳ ಇರುತ್ತಾರೆ, ಎಷ್ಟು ದಿನಗಳ ಪರ್ಯಂತರ ದೇಹ ಸಹಾಯವನ್ನು ಮಾಡ್ತದ, ಅಲ್ಲಿಯ ಪರ್ಯಂತರ ಜನಗಳಿಗೆ ತಿಳುವಳಿಕೆಗಾಗಿ ಗುರುಗಳು ಶಿಷ್ಯರಿಗೆ ಯಾಕೆ ಬೋಧ ಮಾಡ್ತಂದ್ರೆ, ಅಜ್ಞಾನವನ್ನು ನಾಶ ಮಾಡಿಕೊಂಡು ಜ್ಞಾನದ ತಿಳುವಳಿಕೆಯನ್ನು ಉಂಟು ಮಾಡೋದಕ್ಕೋಸ್ಕರ ಬೋಧ ಮಾಡಕತ್ತಾರ ಅವರು. ಅಂತ ತಿಳುವಳಿಕೆ ಅನುಸಾರವಾಗಿ ಆಚರಣೆಯನ್ನು ಇಟ್ಟುಕೊಂಡಿರುತ್ತಾರೆ. ಮತ್ತೇನು ಹೇಳಿದ್ರು, ಹೆಂಗ ತಿಳಿದಂತೆ ಆಚರಣೆ ಅಂದರೆ ನುಡೆ ನಡಿ ಒಂದಾಗಿ. ಯಾರ ರಾಗ ಭಯ ಕ್ರೋಧಗಳು, ಅವರಲ್ಲಿ ರಾಗ ಇಲ್ಲ, ಭಯ ಇಲ್ಲ, ಕ್ರೋಧ ಇಲ್ಲ, ಅವೆಲ್ಲ ನಾಶವಾಗಿ ಅವರಲ್ಲಿ ಏನು ಉಳ್ಕೊಂಡಿರ್ತದಂದರೆ ಏಕೋ ದೇವ ಸರ್ವಭೂತೇಶು ಗೂಢ ಅನ್ನುವಂಥ ಪ್ರತಿಷ್ಠೆ. ಅಂದರೆ ಸರ್ವ ಜೀವಿಗಳ ದೇಹದ ಅಂತರ್ಯಾಮಿಯಾಗಿ ನಾನೇ ಇದ್ದೇನೆ, ಪರಮಾತ್ಮನಲ್ಲ. ಅದಕ್ಕಾಗಿ ಹಂಗ ತಿಳ್ಕೊಂಡವ್ರು ಯಾರು, ತಮ್ಮಲ್ಲಿ ಆತ್ಮ ಪ್ರತಿಷ್ಠಾಪನ ಅಂದರೆ ಆತ್ಮನೇ ನಾನು ಇದ್ದೇನಂತ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಪ್ರತಿಷ್ಠಾಪನೆ ಆಗ್ಯಾರ, ಅವರಿಗೆ ಮುನಿಗಳೆನ್ನುತ್ತಾರೆ. ಅವರಿಗೆ ಮುನಿಗಳಂತ. ಮುನಿ ಅಲ್ಲದವನನ್ನು ಜ್ಞಾನವನ್ನು ತಿಳಿದರೂ ಮುಕ್ತನಲ್ಲ. ಈ ರೀತಿ ಮುನಿ ಅಲ್ಲದವನಿಂದ ಜ್ಞಾನವನ್ನು ತಿಳಿದುಕೊಂಡರೂ ಕೂಡ ಅವನು ಮುಕ್ತನಾಗೋದಿಲ್ಲ. ಯಾಕೆ ಮುಕ್ತ ಆಗೋದಿಲ್ರಿ ಅಂದರೆ, ಆ ಗುರುವಿನಲ್ಲಿ ಮುಕ್ತಿ ಆಗಿಲ್ಲ, ಪ್ರತಿಷ್ಠಾಪನೆ ಆಗಿಲ್ಲಲ್ಲ, ಇನ್ನ ದೇಹ ಭಾವ. ಮತ್ತೆ ಅವರಲ್ಲಿ ಇಲ್ಲದಾಗ ಶಿಷ್ಯನು ಅವರಿಂದ ತಿಳಿದುಕೊಂಡರೆ ಅವನು ಕೂಡ ಮುಕ್ತನಾಗುವುದಿಲ್ಲ ಅಂತ ಸ್ಪಷ್ಟ ಬರೆದುಬಿಟ್ರು. ಹಾಗಾಗಿ ಜ್ಞಾನವನ್ನು ತಿಳಿದ ಮಾತ್ರಕ್ಕೆ ಸಾಲದು. ನಾವೆಲ್ಲರೂ ತಿಳ್ಕೊಂಡಿವಿ ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಶರೀರ ಅಂದ್ರೆ ಎಲ್ಲ ತಿಳ್ಕೊಂಡಿವಿ, ಇಲ್ಲಂತಲ್ಲ. ತಿಳಿದ ಮೇಲೆ ಅದರಂತೆ ಆಚರಣೆಯಲ್ಲಿ ಇರುವುದೇ ಪರಮಸಿದ್ಧಿ. ಅಂದ್ರೆ ನಮ್ಗೆ ಕೊನೆಗೆ ಹೋಗೋದು ಹಲವು ವಿಚಾರಗಳಿಗಿಂತ ನೀನು ಆತ್ಮ ಇದ್ದಿ, ನೀ ಪರಮಾತ್ಮ ಇದ್ದಿ, ನಿನಗೆ ಜನನ ಇಲ್ಲ, ನಿನಗೆ ಮರಣ ಇಲ್ಲ, ನೀನು ಸಾಯುವನಲ್ಲ, ಹುಟ್ಟವನಲ್ಲ ಅಂತ ತಿಳ್ಕೊಂಡಿವಿ. ಅದರಂತೆ ನಮ್ಮ ಆಚರಣೆಯಲ್ಲಿ ಬರಬೇಕಲ್ಲ. ನಾನು ಸಾಯೋದಿಲ್ಲ, ನಾನು ಹುಟ್ಟಿಲ್ಲ, ನನಗೆ ಜನ ಇಲ್ಲ, ನನಗೆ ಮರಣ ಇಲ್ಲ ಅಂತ ಅವನ ನಡೆಯಲ್ಲಿ ಬಂದಿತ್ತು ಅಂದರೆ ಅವನಿಗೆ ಏನಂತ ಕರೆದರು, ಪರಮಸಿದ್ಧಿಯನ್ನು ಪಡೆದಂಥ ಮುನಿಗಳು ಅಂತ ಕರೆದರು. ನಾವು ಮುನಿಗಳಂದ ಮ್ಯಾಲೆ ಹೋಗ್ತೀವಿ ಕೈ, ಅವರು ಮುನಿಗಳು ಇದನ್ನು ತಿಳಿದುಕೊಂಡ್ರೆ ನೀವು ಮುನಿಗಳೇ. ತಿಳ್ಕೊಂಡಷ್ಟೇ ಮುನಿಗಳಾಗೋದಿಲ್ಲ, ತಿಳಿದು ಆಚರಣೆಯಲ್ಲಿ ಬಂದರೆ ಹೆಣ್ಮಕ್ಳಿಗೂ ಬಂತು ಅವರು ಮುನಿಗಳೇ, ಪುರುಷನಿಗೆ ಬಂತು ಅವರು ಮುನಿಗಳೇ, ಇದರಲ್ಲಿ ಸಂಶಯವಿಲ್ಲ. ಈ ಪರಮ ಮತ್ತು ಉತ್ತಮ ಜ್ಞಾನವನ್ನು ತಿಳಿದು ಮುನಿಗಳು ಜೀವದಿಂದಿರುವಾಗಲೇ ಮುಕ್ತರಾಗುತ್ತಾರೆ. ಸತ್ತ ಮೇಲೆ ಮುಕ್ತಿ ಪಡೆಯೋದಲ್ಲ ಇದು. ಸತ್ತ ಮೇಲೆ ಪಡೆಯುವಂಥದ್ದು ಲೋಕಾಂತರ ಭೋಗಗಳ ವಿನ ಪರಮಸಿದ್ಧಿ ಸ್ವರೂಪವಾದ ಮೋಕ್ಷ ಅಲ್ಲ. ಬಹಳ ಮಂದಿ ದೇಹ ಬಿಟ್ಟ ಮೇಲೆ ಈ ಲೋಕದಿಂದ ಸ್ವರ್ಗಲೋಕ ಹೋದು ಅಂತ ಶಂಕನೂ ಓದ್ಬೋದು. ಅಥವಾ ಏನಪ್ಪ ಆತ ಮುಕ್ತನಾದ ನೋಡಿ ಇವತ್ತು ಅಂತ ಅನ್ನಬಹುದು. ಸತ್ತ ಮೇಲೆ ಮುಕ್ತರಾಗದಲ್ಲ, ಇದು ಇರುವಾಗನೇ ಮುಕ್ತ ಆಗ. ಹಾಗಾಗಿ
ಇಲ್ಲಿ ಮುಕ್ತಿ ಎಂಬುದು ಸಾಲದ ವ್ಯಾಪಾರವಲ್ಲ. ಭಾಳ ಸಲ ಹೇಳ್ತೀವಿ ರೋಕಡ. ಮೋಕ್ಷ ಇದು ಕೈಗಡ ತಂದು ವ್ಯಾಪಾರ ಮಾಡಬೇಕಾದ್ರೆ ದುಡ್ಡು ಇಲ್ಲಂದ್ರೆ ಇನ್ನೊಂದು ಕಡೆ ಸಾಲವನ್ನು ಮಾಡಿ ವ್ಯಾಪಾರ ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ. ಇದು ಮೋಕ್ಷದ ಮಾತು. ಗುರು ಶಿಷ್ಯರಲ್ಲಿ ವ್ಯವಹಾರದ ಮಾತಲ್ಲ, ಇದು ರೋಕಡ ಮಾತು. ಯಾಕೆ ಗುರುವಿನಲ್ಲಿ ಅದೇ ಆದ, ನನ್ನಲ್ಲಿ ಇದ್ದಿದ್ದೇ ನಿನ್ನಲ್ಲಿ ಅದಪ್ಪ, ಅದಕ್ಕೆ ನನಗಿಲ್ಲದ ಜನನ ಮರಣ ನಿನಗಿಲ್ಲ ಅಂತ ಗುರು ಹೇಳ್ತಾನೆ. ಹೌದಿಲ್ಲ? ಹಾಗಾಗಿ ಇದು ಹೇಗಿದೆ ಅಂತಂದ್ರೆ, ಘೋರ ದುಃಖಗಳಿಂದ ನಿವೃತ್ತರಾಗಿ, ಘೋರ ಭವಮಾಲೆಗಳಿಕೆಯಿಂದ. ಈ ಭವಮಾಲೆ ಅನ್ನುವುದು ಬಹಳ ಘೋರವಾದುದು. ಯಾಕಂದ್ರೆ ಮಾಲೆ ಅಂದ್ರೇನೋ ಹೂವಿನ ಹಾರ, ಸರ. ಸರದಲ್ಲಿ ಒಂದೇ ಹೂವು ಇರ್ತದೇನೋ, ಎಷ್ಟೋ ಹೂವುಗಳನ್ನು ಜೋಡಿಸಿ ಜೋಡಿಸಿ ಒಂದು ಹೂವು ಮಾಲೆ. ಅದರಂತೆ ಘೋರ ಭವಮಾಲೆ ಅಂದರು. ಈ ಜನನ ಮರಣ ಅನ್ನೋದು ಈ ದೇಹಕ್ಕಷ್ಟ ಸಂಬಂಧ ಅಲ್ಲ. ಹಿಂದ ಎಷ್ಟೋ ದೇಹಗಳು ಅವು ದಾರದಿಂದ ಕಡೆಗಾಗಿ ಉದುರಿ ಬಾಡಿ ಹೆಂಗೆ ಹೋಗ್ಯಾವ, ಉದುರ್ತಾವ, ಬಾಡಿ ಹೋಗ್ತಾವ. ಅದರಂತೆ ಈ ದೇಹ ಕೂಡ ಬಾಳ್ತದ, ಉದುರಿ ಹೋಗ್ತದ. ಮುಂದ ಬರುವಂತ ಎಷ್ಟೋ ದೇಹಗಳು ಬಾಳ್ತಾವ, ಅವು ಮತ್ತೆ ಮುದುರುತ್ತಾವ. ಅದರಂತೆ ಈ ಒಂದು ಜನನ ಮರಣ ಅನ್ನುವುದೇ ಭವಮಾಲೆ. ಕಟ್ಟರ ಹೂವು ಕಟ್ಟರ ನೋಡೋದಕ್ಕೆ ಒಂದು ಉದುರೋದು ಬಾಡಿ ಹೋಗಿಬಿಡೋದು, ಮತ್ತೊಂದು ಉದುರೋದು ಬಾಡಿ ಹೋಗೋದು. ಅದಕ್ಕಾಗಿ ಅಂಥ ದುಃಖಗಳಿಂದ ನಿವೃತ್ತರಾಗಿ ನಾವು ಯಾಕೆ ಶಾಸ್ತ್ರ ಕೇಳಬೇಕು ಅಂದರೆ, ಆ ದುಃಖದಿಂದ ನಾವು ಬೇರೆಯಾಗಿ, ದುಃಖ ಬರಲಾರ್ದಂಗಾಗಿ ನಿವೃತ್ತರಾಗಿ ಆನಂದಮಯವಾದ ಜೀವನವನ್ನು ಜೀವಿಸುವುದೇ ಗೀತೆಯ ಜ್ಞಾನದ ಗುರಿ. ಕೇಳಿ ಸತ್ತೋಗೋದಲ್ಲ ಇದು. ಇದು ಬಹಳ ಅನುಕೂಲದ ಮಾತು. ಕೇಳಿದ ಮೇಲೆ ಏನಪ್ಪ ನಾವು ಮುಕ್ತಾಸ್ಥಿತಿಗೆ ಬಂದೀವಿ, ನಾನು ಬದುಕಿದರೆ ಏನು ಸತ್ರೆ ಏನು ಅಂತೇಳಿ ನಾವು ಅಸಡ್ಡೆ ಮಾತಾಡೋದಲ್ಲ. ಬದುಕಿರಬೇಕು. ಈಗ ಬದುಕಿವಿ ಎಲ್ಲರೂ. ಹೇಗೆ ಬದುಕಿವಿ? ಭಯದಿಂದ ಬದುಕಿವಿ. ನಾವೆಲ್ಲರೂ ಬದುಕಿವಿ. ಏನು ಆನಂದದಿಂದ ಬದುಕುವೋ ಭಯದಿಂದ ಬದುಕುವೋ? ಭಯದಿಂದ ಬದುಕಿವಿ. ಈ ಭಯದಿಂದ ಬದುಕುವುದು ಅಲ್ಲ, ಆನಂದದಿಂದ ಬದುಕುವುದೇ ಈ ಜ್ಞಾನದ ಗುರಿವಿನ ನಿನ್ನ ಕೊಲ್ಲಕ್ಕೆ ಬಂದಿಲ್ಲ. ಬದುಕು ಆನಂದವಾಗಿ ಬದುಕು, ಜೀವಿಸು, ಸಂತೋಷವಾಗಿ ಜೀವನ ಮಾಡು ಅಂತ ಹೇಳೋದಕ್ಕೆ ಈ ಶ್ಲೋಕದಿಂದ ಬಂದಿರುವ ಅನಂತ ಜ್ಞಾನಾನಮೆಂಬ ಶ್ಲೋಕದಲ್ಲಿ ಯಾವ ಯಜ್ಞ ಯಾಗ ಮೊದಲಾದ ಜ್ಞೇಯ ವಿಷಯವಾದ ಜ್ಞಾನಗಳಲ್ಲಿ ಎಂದರ್ಥ. ಈ ಜ್ಞಾನವೆಂದರೆ ಜ್ಞಾನ ಅಂತ ಅರ್ಥ. ವಿಷಯಾದಿಗಳ ಜ್ಞಾನ ಯಾರಿಗಿಲ್ಲ? ಶಬ್ದದ ಜ್ಞಾನ ಇಲ್ಲಿ ಎಲ್ಲರಿಗಾದ, ಕಿವಿ ಇದ್ದವರಿಗೆ. ಸ್ಪರ್ಶದ ಜ್ಞಾನ ಎಲ್ಲರಿಗಾದ, ಚರ್ಮ ಕೆಡಲಾರ್ದವರಿಗೆ. ರೂಪದ ಜ್ಞಾನ ಎಲ್ಲರಿಗಾದ, ಕಣ್ಣಿದ್ದವರಿಗೆ. ರುಚಿಯ ಜ್ಞಾನ ಎಲ್ಲರಿಗಾದ, ನಾಲಿಗಿದ್ದವರಿಗೆ. ಆವಿಲ್ಲ ಅಂದರೆ ಈ ಇಂದ್ರಿಯಾದಿಗಳು ನಿನಗೊಂದಾವೋ ಬೇರೆ ಎಲ್ಲದಕ್ಕಾವೋ? ಎಲ್ಲದಕ್ಕಾವ. ಅಂದರೆ ಎಲ್ಲವಕ್ಕೂ ವಿಷಯ ಜ್ಞಾನದ ರುಚಿ ಆನಂದ ಗೊತ್ತು. ಅದಕ್ಕಾಗಿ ಮಹಾತ್ಮರು ಇಲ್ಲಿ ಹೇಳೋದೇನೆಂದರೆ, ಪರವಸ್ತು ವಿಷಯಕವಾದ ಜ್ಞಾನದಲ್ಲಿ ಎಂದು ತಿಳಿಯಬೇಕು. ವಸ್ತುಗಳಲ್ಲಿ ನಮಗೆ ಜ್ಞಾನ ಎಲ್ಲರಿಗಾದ, ಪರವಸ್ತುವಿನ ಜ್ಞಾನ ಆಗ್ಬೇಕು ನೋಡ್ರಿ. ಪರವಸ್ತು ಜ್ಞಾನ. ಪರವಸ್ತು ಯಾವುದು? ಆತ್ಮ. ವಸ್ತು ಯಾವುದು? ದೇಹ. ಈ ದೇಹದ ಜ್ಞಾನ ಯಾರಿಗಿಲ್ಲ? ನಿನ್ನೆ ಹೇಳಿನಲ್ಲ, ನಾಯಿಗಾದ, ನರಿಗಾದ, ಹಂದಿಗಾದ, ಚೋಳಿಗಾದ.
ಇರುವೆಯೂ ಕೂಡ ಅದ. ಇರುವೆ ಸಾಲಾಗಿ ಹೋಗ್ತಿದ್ವು ಅಂದರೆ ಭಾಳ ಕಿವಿ ಭಾಳ ಸೂಕ್ಷ್ಮ ಅವಕ. ಕಿವಿ, ಆಮೇಲೆ ವಾಸನೆ, ಸ್ವಲ್ಪ ವಾಸನೆ ಮುಖಾಂತರ ಗೊತ್ತು ಮಾಡ್ಕೊಂತದ ಇಲ್ಲಿ ಮನುಷ್ಯನೋ ಅಥವಾ ಅಪಾಯ ಅದಂತ ಗೊತ್ತಾಗ್ತದೆ ವಾಸನೆ ಮುಖಾಂತರ. ಅಂದರೆ ಭಗವಂತ ನಮಗೂ ದೊಡ್ಡ ಮೂಗು ಕೊಟ್ಟಾನ. ನಮ್ಮ ಮೂಗಿನಷ್ಟು ಇರುವೆ ಆದೇನು? ಮೂಗಿನಷ್ಟು ಇರುವೆ ಇಲ್ಲ. ಅದರಲ್ಲಿ ಸ್ವಲ್ಪ ಚಿಕ್ಕದು ಕಣ್ಣಿಗೆ ಕಾಣಲಾದಷ್ಟು. ಆದರೆ ಆ ಚಿಕ್ಕ ಶರೀರದಲ್ಲಿ ಮೂಗಂತೂ ನಮ್ಗೆ ಕಾಣೋದೇ ಇಲ್ಲ. ಅಂಥ ಮೂಗಿನಲ್ಲಿ ಎಂಥ ಶಕ್ತಿ ಅಂದರೆ, ವಾಸನಾ ಶಕ್ತಿ ಬಗ್ಗೆ ಹೇಳ್ತೀನಿ. ಒಂದು ಮಾವಿನ ಗಿಡ ಅದ, ತೋತಾಪರಿ ಹಣ್ಣಾಗ್ಯಾವ. ಆ ಗಿಡದ ಬುಡಕ ಇರುವೆ ಸಾಲಿತ್ತವ. ಅವೆಲ್ಲಿ ಹೋಗ್ತವ? ಸೀದಾ ಗಿಡವನ್ನು ಏರಿ ಗಿಡದಲ್ಲಿ 4-6 ಟೊಂಗೆಗಳು, ಈ ಕಡೊಂದು ಈ ಕಡೊಂದು ಈ ಕಡೊಂದು. ಅದ್ರಾಗ 3 ಬಿಡ್ತದ. ಯಾವ ಟೊಂಗೆಗೆ ಹಣ್ಣಾಗ್ಯದ ಆ ಬಡ್ಡೆ ಅಲ್ಲೇ ವಾಸನೆ ನೋಡಿ ಅಲ್ಲೇ ಹೋಗಿ 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 ಹಣ್ಣನ್ನು ಮುಟ್ತದ. ಅಂದರೆ ವಾಸನೆಯ ನಾಶಕದಲ್ಲಿ ದೇಹ ಸಣ್ಣದಾದ, ಮೂಗು ಸಣ್ಣದಾದ, ಮೂಗಿನ ಸಾಮರ್ಥ್ಯ ಎಷ್ಟಾದ? ದೊಡ್ಡದಾದಿಲ್ಲ. ಅದೇ ನಮ್ಮ ಕೈಗೆ ಮಾವಿನ ಹಣ್ಣನ್ನು ಕೈಯಲ್ಲಿ ಕೊಟ್ಟರು ಕೂಡ ಒಂಚೂರು ಕೊಯ್ದು ಕೊಡಪ್ಪ ಅಂತೀವಿ. ಕೈಯಾಗಂದ್ರೆ ಹಣ್ಣು ನೋಡು ವಾಸನೆ ಅಂದರೆ, ವಾಸನೆ ಚಲೋ ಇರ್ತಾವ, ಒಳಗೆ ಹುಳಿ ಇರ್ತಾವಪ್ಪ, ಅದಕ್ಕೆ ಸ್ವಲ್ಪ ಕೊಯ್ದು ಕೊಡು ಅಂತೀವಿ. ತಿಂದು ನೋಡಿದ ಮೇಲೆ ಬೇಸ ಅಂತೀವಿ. ಆ ಇರುವೆ ಯಾರನ್ನ ಕೇಳ್ತಾ ಅದೇ ಹಣ್ಣಿನಲ್ಲೇ ಕೊಡ್ತದೆ. ಹಾಗಾಗಿ ಇಂಥ ವಿಷಯ ವಾಸನೆಗಳ ಜ್ಞಾನ ಇರುವೆಗೂ ಆದಂತ ಅರ್ಥ. ಇರುವೆಗೆ ಇದ್ದ ಮೇಲೆ ಮನುಷ್ಯರಿಗೆ ಏನು ದೊಡ್ಡಾಗದಲ್ಲ. ಆದರೆ ಪರವಸ್ತುವಿನ ಜ್ಞಾನ ಬೇಕಾಗಿದೆ ನಮಗೆ. ಪರಮಾತ್ಮನ ಜ್ಞಾನ, ಪರಬ್ರಹ್ಮನ ಜ್ಞಾನ ಬೇಕಾಗದ. ಆ ಕಾರಣಕ್ಕಾಗಿ ವಿಷಯಕವಾದ ಜ್ಞಾನವನ್ನು ತಿಳಿಯಬೇಕು. ವಿಷಯದ ಜ್ಞಾನ ಅಲ್ಲ, ವಿಷಯರಹಿತವಾದ ಜ್ಞಾನ ಬೇಕು ಅಂದರು. ಜೀವಾತ್ಮನ ಒಂದು ವಿಷಯ ಏನು ಅಂದರೆ ವಿಷಯ ಅಲ್ಲ. ಯಾಕಂದರೆ ಅವನು ಯಾರಿಗೆ ದೇಹ ಹುಟ್ಟಿದಂತೆ ಜೀವಾತ್ಮ ಯಾರು ಹೊಟ್ಟೆಗೆ ಹುಟ್ಟಿಲ್ಲ. ಹುಟ್ಟೇನೇನ್ರಿ? ಮತ್ತು ಅವನ ಜ್ಞಾನ ಆಗ್ಬೇಕಲ್ಲ. ಅವನ ಕಣ್ಣಿಗೆ ಕಾಣ್ತಾನೆ ಅಂದರೆ ರೂಪ ಇಲ್ಲ. ಮತ್ತು ಏನೇನು ಲಕ್ಷಣ ಅವ ಅಂದರೆ ಉದ್ದ ಇಲ್ಲ, ಅಗಲಿಲ್ಲ. ಮತ್ತು ಏನೇನು ಇನ್ನೂ ಲಕ್ಷಣ ಅವ ಅಂದರೆ ಅದು ಪುರುಷನಲ್ಲ, ಸ್ತ್ರೀನೂ ಅಲ್ಲ. ಇಂಥ ವಸ್ತುವಿನ ಜ್ಞಾನ ಮಾಡಿಕೊಳ್ಳಬೇಕು. ಅದು ಏನದ? ಪರಮಸಿದ್ಧಿ ಅಂತ. ಅದನ್ನು ಪಡೆದ ಮೇಲೆ ಇನ್ನೊಂದು ಸಿದ್ಧಿಯನ್ನು ಪಡೆಯುವ ಅವಶ್ಯಕತೆ ಇಲ್ಲ. ಎಲ್ಲವೂ ಅದರೊಳಗೆ ಅಡಿಯವ, ಎಲ್ಲವೂ ಅದರೊಳಗೆ. ಒಂದ್ರಾಗ ಹೆಂಗೆ ಅಡಗ್ತಾವ್ರಿ ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೂ ಕೂಡ ದೃಷ್ಟಾಂತ ನಿಜಗುಣ ಶಾಸ್ತ್ರದಲ್ಲಿ ಎಲ್ಲ ಬಂದೋಗ್ಯಾವ. 2,000 ರೂಪಾಯಿ ನೋಟ್ ಇದ್ದು ಹೋಗ್ಯಾವೀಗ. ಸದ್ಯ 500 ನೋಟ್ ಅಂತಾವ. ಅದು ನೋಟು ಒಂದಿಲ್ಲ. ಅದ್ರ 100 ವೇಸಾವ, 5 ಆವ. ಆವಿಲ್ಲ. ನೀನು ನೋಟು ಒಂದೇ ಕೊಟ್ಟಿದ್ದೆ, ನಾನು 5 ಹೆಂಗೆ ಕೊಡ್ಲಂತ ನಾನು? 5 100 5 ಅಡಿಗೆವ, 50 10 ಅಡಿಗೆವ ನೋಡ್ರಿ. ಅಡಿಗೆವ. ಅದರಂತೆ ಇಲ್ಲಿ ಕೂಡ ಏನಾಗಿದೆ ಅಂದರೆ ಒಂದರಲ್ಲಿ ಎಲ್ಲವೂ ಅಡಿಗೆವೆ. ಯಾವುದೊಂದು? ಬ್ರಹ್ಮನಲ್ಲಿ 14 ಲೋಕನ ಅಡಿಗೆ ಅಂದರೆ ಇನ್ನು ಉಳಿದದ್ದೇನಾದ ಅಂತ ಅಂದರೆ 14 ಲೋಕವನ್ನು ಬರೀ ನೀ ಯಜ್ಞ ಮಾಡಿ, ಯಾಗ ಮಾಡಿ, ಪೂಜೆ ಮಾಡಿ, ಕರ್ಮ ಮಾಡಿ, ಏನೋ ಆಗ್ತಂತ ಸಾಯತನ ಅದನ್ನೇ ಮಾಡಿದೆ. ಮಾಡಿದ್ರು ಕೂಡ ಏನೇನು ಆಯ್ತಂದ್ರೂ ಕೂಡ ಒಂದು ಲೋಕದ ಅನುಭವ ಆಯ್ತು ನಿನಗೆ. ಹೌದಾ? ಆದ್ರೆ ಇಲ್ಲಿ 14 ಲೋಕ ನಾನು ಒಡೆಯ. ಹಾಗಾಗಿ ನನಗೆ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಅದಕ್ಕೆ ಮಹಾತ್ಮರು
ವೇದಗಳು ಹಿರಿದೆಂದು ವಾದವ ಮಾಡಲು ಬೇಡ ತಮ್ಮ. ಸುಮ್ಮನೆ ಯಾಕೆ ವಾದ ಮಾಡಿ ತರ್ಕ ಮಾಡಿ ಯಾಕೆ ತರ್ಕಕ್ಕೆ ಹೋಗ್ತಿದ್ದಿ? ವೇದವೇ ದೊಡ್ಡದು, ವೇದಕ್ಕಿಂತ ದೊಡ್ಡದು ಯಾವುದಿಲ್ಲ ಅಂತ ತರ್ಕ ಮಾಡಕ್ಕೆ ಹೇಳಿಲ್ಲ. ಅನುಭವಿಯ ಮಾತೇ ವೇದ ಸರ್ವಜ್ಞ. ಸರ್ವಜ್ಞ ಏನು ಹೇಳ್ದ ನೋಡು, ಅನುಭವಿಯ ಮಾತೇನದ ಅದೇ ವೇದ ನೋಡು. ಅಂದ್ರೆ ಇಲ್ಲಿ ಅನುಭವಿ ಅಂತ ಯಾರು ಏನಬೇಕು? ಈಗ ಮೇಲೆ ಹೇಳಿದ್ವಲ್ಲ, ಅಂಥ ಗುಣ ಲಕ್ಷಣದಿಂದ ಕೂಡಿ ಸರ್ವಜೀವಿಗಳ ಉದ್ಧಾರಕ್ಕಾಗಿ ಸತತವಾಗಿ ಪ್ರಯತ್ನ ಮಾಡ್ತಕ್ಕಂಥ ಮಾಡಿ ತಾನು ಅದೇ ಭಾವದಲ್ಲಿ ಉಳಿದುಕೊಂಡಂಥ ವ್ಯಕ್ತಿಗಳು ಯಾರಾರ ಅವರು ಪರಮ ಋಷಿಗಳು, ಮುನಿಗಳು ಅಂತ ಕರೆದಾರ. ಹಾಗಾಗಿ ಇಲ್ಲಿ ಮುಂದೆ ಸೂತ್ರದಲ್ಲಿ 2ನೇ ಶ್ಲೋಕದಲ್ಲಿ ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತ ಸರ್ಗೇ ಅಪಿ ನ ಉಪಜಾಯತೆ ಪ್ರಲಯೇ ನ ವ್ಯಂಥತಿ ಚ ನ ವ್ಯಂಥತಿ ಚ. ಅಂದರೆ ಇದರ ಅರ್ಥ, ಯಾರು ಈ ಜ್ಞಾನವನ್ನು ಆಶ್ರಯಿಸಂದ್ರು ಮಳೆ ಹನಿ ನಮಗೆ ತಪ್ಪಬಾರದು ಅಂದ್ರೆ ಮನೆಯನ್ನು ಆಶ್ರಯ ಮಾಡಬೇಕು. ಹೌದಲ್ಲ? ಮನೆ ಒಳಗಿರ್ಲಾದ ಬೈಲಿ ನಿಂತ್ರೆ ಮಳೆ ತೊಯ್ತದಿಲ್ಲ ನಿಮ್ಗೆ. ತೊಯ್ಬಾರ್ದು ಅಂದ್ರೆ ಮನೆಗೆ ಬರಬೇಕು. ಬಿಸಿಲಿನ ತಾಪ ಬಹಳ ಆಗಬಾರ್ದು ಅಂದ್ರೆ ನೆರಳಿನ ಕಡೆ ಹೋಗ್ಬೇಕು. ಬೇರೆ ಉಪಾಯ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಮಹಾತ್ಮರು ಏನು ಹೇಳ್ತಾರೆ ಅಂದ್ರೆ, ಅರ್ಥಾತ್ ಅವಲಂಬಿಸಿ ನಾವು ಅತ್ಯಂತ ದುಃಖ, ಈ ಮರಣ ದುಃಖವನ್ನ ನಮ್ಗೆ ಆಗಬಾರ್ದು ಅಂದ್ರೆ ನಮ್ಮ ಸ್ವರೂಪದ ಆಶ್ರಯವನ್ನು ಪಡ್ಕೋಬೇಕು. ಮನೆ ಆಶ್ರಯನ ಪಡ್ಕೋಬೇಕು. ಮಳೆ ಏನಾಗಲ್ಲ ನಿನಗೆ. ನೆರಳಿನ ಆಶ್ರಯವನ್ನು ಪಡ್ಕೊಂಡು ಬಿಸಿಲಿನ ತಾಪ ನಿನಗೆ ಆಗೋದಿಲ್ಲ. ಈ ಜನನ ಮರಣ ಭವತಾಪ ನಿನಗೆ ಆಗಬೇಕಾಗಿದ್ರೆ ನೀನು ಸ್ವರೂಪವನ್ನು ಆಶ್ರಯಿಸು, ಸ್ವರೂಪವನ್ನು ಆಶ್ರಯ ಮಾಡಿಕೊ. ಯಾಕಂದ್ರೆ ಇಲ್ಲಿ ಶ್ರುತಿಗಳು ಏನು ಹೇಳ್ತಾವ ತಮ್ಮ ಅಂದ್ರೆ, ಶ್ರುತಿವಾಕ್ಯವನ್ನು ವಿಚಾರ ಮಾಡು. ಜ್ಞಾನ ದೇವತು ಕೈವಲ್ಯಂ ನಮಗೇನು ಹೇಳ್ಯಾರ ಗುರುಗಳು? ಗುರು ಸಂಪ್ರದಾಯದವ್ರು ಏನು ಹೇಳ್ಯಾರ? ನಮ್ಮ ಗುರುವಿನಕ್ಕಿಂತ ಮೊದಲು ಗುರು ಏನು ಹೇಳ್ಯಾನ? ಆ ಗುರುವಿಗೆ ಗುರುವಾಗಿರ್ತಕ್ಕಂಥವ್ರು ಏನು ಹೇಳ್ಯಾರ? ಇದನ್ನೇ ಹೇಳ್ಯಾರ. ಅದರಂತೆ ಜ್ಞಾನದಿಂದಲೇ ಮೋಕ್ಷವೆಂದು ಎಲ್ಲರೂ ಪ್ರತಿಪಾದನೆ ಮಾಡಿದ್ದಾರೆ. ಕರ್ಮದಿಂದ ಮೋಕ್ಷ, ಉಪಾಸನೆಯಿಂದ ಮೋಕ್ಷ ಅಂತ ಯಾವ ಶ್ರುತಿ ಪ್ರತಿಪಾದನೆ ಮಾಡಿಲ್ಲ, ಯಾವ ಪರಂಪರೆನೂ ಹೇಳಿಲ್ಲ. ಆ ಕಾರಣದಿಂದ ಜ್ಞಾನ ಎಂದು ಉಚ್ಚರಿಸುತ್ತಲೇ ಮನಸ್ಸು ಅರಳುತ್ತದೆ. ಕತ್ತಲದಲ್ಲಿ ದೀಪ ಅಂದ್ರೆ ಸುಮ್ಮನೆ ಬೆಳಕು ಬಂದಂಗೆ ಆಗ್ತದೆ. ಇನ್ನು ದೀಪ ಹಚ್ಚಿಲ್ಲ, ಕತ್ತಲ ಬಹಳ ಅದ. ಅದಕ್ಕೆ ಇಲ್ಲಿ ಏನನ್ನ ಆದನ್ನು ನೋಡಂದಾಗ ಇಲ್ಲಿ ಮೊಂಬತ್ತಿ ಸಿಕ್ತು, ಇಲ್ಲಿ ದೀಪ ಆದಂದಾಗ ಬೆಳಕು ಬಂದಂಗೆ ಆಗ್ತದೆ. ಇನ್ನು ಬಂದೇ ಇಲ್ಲ. ಅದಕ್ಕೆ ಜ್ಞಾನದ ಮಾತುಗಳನ್ನು ಕೇಳಿದ್ರೆ ಎಷ್ಟೋ ನಮ್ಗೆ ಆನಂದ ಆಗ್ತದೆ. ಜ್ಞಾನ ಯಾಕೆ ಆಗ್ತದ ಅಂದರೆ, ಇಲ್ಲಿ ಆಯಾಸವಿಲ್ಲ, ಕರ್ಮದಲ್ಲಿ ಬಹಳ ಆಯಾಸ ಅದ, ಆದರೂ ಅಜ್ಞಾನ ಹೋಗೋದಿಲ್ಲ. ಕಷ್ಟಪಟ್ಟು ಮಾಡಬಹುದು, ಅಜ್ಞಾನ ಹೋಗೋದಿಲ್ಲ. ಮತ್ತೆ ಭಕ್ತಿಯಲ್ಲಿ ಕಷ್ಟಪಟ್ಟು ಮಾಡಬಹುದು, ಆದರೆ ಅಜ್ಞಾನ ಹೋಗೋದಿಲ್ಲ. ಜ್ಞಾನದಲ್ಲಿ ಕಷ್ಟಪಡುವುದು ಏನಿಲ್ಲ. ಏನಾದಪ್ಪ ಇಲ್ಲಿ ಬರ್ತೀವಿ, ಎಲ್ಲರೂ 4-8 ಜನ 10-20 ಜನ ಒಂದು ಕಡೆ ಸೇರ್ತೀವಿ. 4 ಗುರು ವಾಕ್ಯಗಳನ್ನು, ಮಹಾತ್ಮರ ವಾಕ್ಯಗಳನ್ನು, ಶ್ರುತಿ ಪ್ರಮಾಣಗಳನ್ನು ಕೇಳ್ತೀವಿ.
ಕೇಳೋದ್ರಿಂದ ನಮಗೆ ಮರಣ ಭಯ ಎಲ್ಲ ಹೋಗ್ಬೇಡ, ಸ್ವಲ್ಪ ಆದರೂ ಹೋಗೋದಿಲ್ಲ. ಒಮ್ಮೆಲೆ ಹೋಗೋದು ಬೇಡ, ಸ್ವಲ್ಪ ಆದರೂ ಹೋಗ್ಯದ. ಇಲ್ರಿ ಹೋಗ್ಯದ, ಸ್ವಲ್ಪ ಅದ, ಒಪ್ತೀವಿ ನಾವು. ಎಲ್ಲಿ ಹೋಗ್ಯದ? ಪರದೇಹದಂತೆ. ಬೇರೆಯವ್ರು ಸತ್ತಾಗ ಅಳೋದು ಹೋಗಿರ್ಬೇಕು ನಮ್ಮಲ್ಲಿ, ಸ್ವಲ್ಪ ಹೋಗ್ಯದ. ಬೇರೆಯವ್ರು ಸತ್ತಾಗ ನಮಗೆ ಹೋಗ್ಯದ, ಆದ್ರೆ ನಾ ಸಾಯ್ತೇನೆ ಅಂದಾಗ ಹೋಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಉಳ್ದದಂತ. ಅಷ್ಟಾದ್ರೂ ಹೋಗ್ಯದಲ್ಲಪ್ಪ, ಅದು ಸಾಮಾನ್ಯ ಇಲ್ಲ. ಬೇರೆಯವ್ರು ಸತ್ತಾಗ ಅಲ್ಲಿ ಸುದ್ದಿ ತಂದ ತಕ್ಷಣ ಇಲ್ಲಿಂದ ಅತಗ ಅಂತ ಹೋಗಿ ಅಲ್ಲಿ ಮುಚ್ಚೋಗಿ ಬಿದ್ದು ಅವು ಎಷ್ಟೋ ಮಂದಿ. ಮತ್ತೆ ಅದು ಹೋಗ್ಬೇಕಾದ್ರೆ ಸಾಮಾನ್ಯನಲ್ಲ. ಶಾಸ್ತ್ರಜ್ಞಾನದಿಂದ, ಗುರುಬಲದಿಂದ ಇವತ್ತೇನಾಗ್ಯದ, ಮಂದಿ ಸತ್ರೆ ಅಷ್ಟು ದುಃಖ ಆಗಲಾರ್ದಂಗೆ ಆಗ್ಯದಂದ್ರೆ ಸ್ವಲ್ಪ ಆಗ್ಯದ. ಇನ್ನು ಸ್ವಲ್ಪ ಏನು ಹಿಡಿದದ, ನಾ ಸತ್ರೆ ದುಃಖ ಆಗ್ತದಂದ್ರೆ ಅದು ಸ್ವಲ್ಪ ಉಳಿದದ. ಅದನ್ನ ಹೆಂಗೆ ಕಳ್ಕೋಬೇಕು? ಆದಷ್ಟು ನಡೆದು ಊರು ಮುಟ್ಟಬೇಕಷ್ಟೆ. ಭಾಳ ನಡ್ಕಂತ ಬಂದೀವ್ರಿ, ಇನ್ನೇ 2 ಕಿಲೋಮೀಟ್ರ್ ಆದ, ಶ್ರೀಶೈಲ ಬಂದಿಲ್ಲ, ಸಾಕಾಗ್ಯದಂದ್ರೆ 2 ಕಿಲೋಮೀಟ್ರು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದೆ, ಅದು 2 ಕಿಲೋಮೀಟ್ರು ನೀವು ನಡೆದ್ರೆ ಶ್ರೀಶೈಲ ಬಂದೇ ಬಿಡ್ತದ. ಹಾಗಾಗಿ ಜ್ಞಾನ ಆದ್ರೂ ಕೂಡ ಅಷ್ಟೇ. ಏನಪ್ಪ ಇಷ್ಟು ವರ್ಷ ನಾವು ಕೇಳಿವಿ, ಹೌದು ಕೇಳಿವಿ, ಆದ್ರೆ ಇನ್ನೂ ಸ್ವಲ್ಪ ನಡೆ ಪ್ರಯತ್ನ ಮಾಡು. ಯಾಕೆ ಬಿಡುತ್ತಿದ್ದಿ ಅಂತ ಮಾತನ್ನ ಕಳಕಳಿ. ಆ ಕಾರಣದಿಂದ ಜ್ಞಾನ ಅಂದ್ರೆ ಏನರ್ಥ ರೀ? ಆ ಜ್ಞಾನದ ಅನುಭವ ನಮಗಾಗಬೇಕಾದ್ರೆ ಅಜ್ಞಾನ ಇರಬೇಕಲ್ಲಿ. ಬೆಳಕಿನ ಅನುಭವ, ಇದೇ ಬೆಳಕಂತ ನಾವು ಅನುಭವಕ್ಕಾದ್ರೆ ಕತ್ತಲ ಅನುಭವ ಇತ್ತಂದ್ರೆ ಬೆಳಕಿನ ಅನುಭವ ಆಗ್ತದೆ. ಮತ್ತೆ ಈ ಅಜ್ಞಾನದ ದೇಹ ಇದ್ದಿಲ್ಲ ಅಂದ್ರೆ ಈ ದೇಹದೊಳಗೆ ಜ್ಞಾನದ ಅನುಭವ ಆಗೋದಿಲ್ಲ, ಆಗ ಸಾಧ್ಯನೇ ಇಲ್ಲ ಅಂತ. ಆ ಕಾರಣದಿಂದ ಆತ್ಮಜ್ಞಾನವೇ ಎಲ್ಲ ಸುಖ ಶಾಂತಿಗಳ ಮೂಲ. ಆತ್ಮಜ್ಞಾನ ಒಂದೇನದ, ಎಲ್ಲ ಸುಖಗಳ ಮೂಲ, ಎಲ್ಲ ಸುಖ. ಉದಾಹರಣೆ, ಸುಗ್ರೇಶ್ವರ ಜಾತ್ರೆ, ಬೇರೆ ಜಾತ್ರೆಯಲ್ಲಿ ಹೋದಾಗ ಅಲ್ಲಿ ಮಾರಾಟ ಮಾಡುವಂಥ ತಿಂಡಿ ತಿನಿಸು, ಲಡ್ಡು ಮಾಡ್ತಾರೆ, ಬೆಂಡು ಮಾಡ್ತಾರೆ, ಬತಾಸು ಮಾಡ್ತಾರೆ, ಮೈಸೂರು ಪಾಕ ಮಾಡ್ತಾರೆ, ಜಿಲೇಬಿ ಮಾಡ್ತಾರೆ, ನಾನಾ ಥರದ ವಸ್ತು ಮಾಡ್ತಾರೆ. ಆ ಎಲ್ಲ ವಸ್ತುಗಳ ರುಚಿ ಬೇರೆ ಬೇರೆ ಅದ. ಬೆಂಡಿನ ರುಚಿ ಬೇರೆ, ಬತಾಸಿನ ರುಚಿ ಬೇರೆ, ಮೈಸೂರು ಪಾಕ್ ರುಚಿ ಬೇರೆ, ಜಿಲೇಬಿ ರುಚಿ ಬೇರೆ, ಬಾದುಷಾ ರುಚಿ ಬೇರೆ. ಆದ್ರೆ ಅವೆಲ್ಲಕ್ಕ ಮೂಲ ಯಾವುದು? ಸಕ್ಕರೆ. ಎಲ್ಲದರ ಮೂಲ ಸಕ್ಕರೆ ಇಲ್ಲದೆ ಇವು ರುಚಿ ಕಂಡವ ನೀವು? ಮೂಲ ಸಕ್ಕರೆ. ಅಂತೆ ಸಕ್ಕರೆನ ತಿಂದ್ರೆ ಎಲ್ಲವೂ ಕೂಡ ಸಕ್ಕರೆಯಂತೆ ಸಿಹಿ ನೋಡ್ರಿ. ಅದರಂತೆ ಈ ಒಂದು ಆತ್ಮಜ್ಞಾನ ಅಂತ ತಿಳ್ಕೊಂಡ್ರೆ ಎಲ್ಲ ಲೋಕಗಳಲ್ಲಿ ಆಗುವಂಥ ಸುಖಗಳು ಕೂಡ ಇದ್ರಾಗ ಆವಂತ. ಎಲ್ಲದರಾಗ ಸಕ್ಕರೆ ಅದ, ಸಿಹಿ ಅದ. ಹಾಗಾಗಿ ಎಲ್ಲದರಲ್ಲಿ ನಿನಗೆ ಸುಖ ಸಿಗ್ತದೆ. ಪ್ರಪಂಚದ ಸುಖ ಆಗ್ತದೆ, ಹೆಂಡ್ರ ಮಕ್ಕಳದ್ದು ಸುಖ, ಇಲ್ಲದಿದ್ರು ಸುಖ, ಆಸ್ತಿ ಅಂತಸ್ತು ಇದ್ರು ಸುಖ, ಇಲ್ಲದಿದ್ರು ಸುಖ, ಒಂದು ರೋಗ ಬರ್ತದ ಅದರಾಗ ಸುಖ, ಸಾಯ್ತಿದ್ದಿ ಸಾವಿನಲ್ಲಿ ಸುಖ. ಇಂಥದ್ದನ್ನ ಪಡೀಲಿಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕಂತ ನಾವು. ಬಹಳ ಪುಣ್ಯಾತ್ಮರಿಗೆ ಸಾಧ್ಯ ಇದು. ಹಾಗಾಗಿ ಎಲ್ಲ ಸಾಮರ್ಥ್ಯದ ಬೀಡು ಅಂತ, ಎಲ್ಲ ಸಾಮರ್ಥ್ಯದಾಗ ಆದ ನೋಡ್ರಿ. ಒಂದೊಂದಕ್ಕೆ ಒಂದೊಂದು ಸಾಮರ್ಥ್ಯ ಬೇಕಾಗಿಲ್ಲ, ಎಲ್ಲ ಸಾಮರ್ಥ್ಯ ಇದರಲ್ಲಿ ಆದ ಅಂತ ಅರ್ಥ. ಯಾಕಂದ್ರೆ ಇಲ್ಲೊಂದು ಮಾತು, ಉನ್ನತಿಯ ತಾಯಿ ದೊಡ್ಡಸ್ತಕ್ಕೆ ಅಡಿಗೆಲ್ಲು, ಧೈರ್ಯದ ಕಾರಣ ಪ್ರಗತಿಯ ತಿರುಳು. ಒಬ್ಬ ತಾಯಿ, ಉನ್ನತಿಯ ತಾಯಿ,
ಆಕೆ ಎಷ್ಟು ದೊಡ್ಡಸ್ತಿಕೆ ಆದ ತಾಯಿ. ಯಾರ ಮನೆಯಲ್ಲಿ ತಾಯಿಗೆ ದೊಡ್ಡಸ್ತಿಕೆ ಇಲ್ಲಂತರಿ? ಎಲ್ಲರಿಗಿಂತ ದೊಡ್ಡವಳು. ಯಾಕ? ತಾಯಿಯೇ ಮೊದಲ ಗುರು ಅಂತ. ಆಕೆಗೆ ಉಪನಿಷತ್ತುಗಳು ಆಗಮಗಳು ತಾಯಿಗೆ ಗುರುಸ್ಥಾನವನ್ನು ಕೊಟ್ಟಾರ. ಮೊದಲ ಗುರು. ಅದ್ರಾಗ ವಿಚಾರ ಇಟ್ಟಾರ ಕೊನೆ ಗುರು ಇಲ್ಲ ಅಂತ ಅರ್ಥ ಮಾಡಬೇಕು. ಮೊದಲ ಗುರು, ಕೊನೆ ಗುರು ಅಲ್ಲ. ಹಾಗಾಗಿ ಆಕೆಯ ಅಡಿಗೆಲ್ಲೂ ಆ ತಾಯಿ ಯಾವ ರೀತಿ ಮಕ್ಕಳಿಗೆ ಸಂಸ್ಕಾರ ಹಾಕುತ್ತಾಳೆಯೋ ಅದೇ ಅಡಿಗಲ್ಲು ಅಂತ. ಮಕ್ಕಳಿಗೆ ನಾವು ಯಾವ ರೀತಿ ಬೆಳೆಸ್ತೀವಿ ತಾಯಿ, ಅದೇ ಅಡಿಗಲ್ಲು, ಅದೇ ತಳಪಾಯ. ಹಾಗಾಗಿ ಆ ಅಡಿಗಲ್ಲಿನಿಂದ ಧೈರ್ಯ ಬರ್ತದೆ ಮಕ್ಕಳಿಗೆ. ತಾಯಿ ಹೇಳುವ ಮಾತಿನಿಂದ ಧೈರ್ಯನ ಬರ್ತದೆ, ಆ ಧೈರ್ಯನ ಆಗ್ತದ. ಆದರೆ ಧೈರ್ಯ ತುಂಬುವುದೇ ದೊಡ್ಡಸ್ತಿಕೆ. ಮಕ್ಕಳನ್ನು ತೆಕ್ಕಿಗಿಡ್ಕೊಂಡು ತಾನು ಅಳೋದು ತಾಯಿಯ ಲಕ್ಷಣ ಅಲ್ಲ. ಬೇಕಾದವಲ್ಲ ಮಗನೇ, ಬೇಕಾದಾಗಲಿ, ಆದರೆ ಧೈರ್ಯವನ್ನು ಬಿಡಬೇಡ. ಅಲ್ಲಮ್ಮ ಬಿಡಬೇಡ ಅಂತ ಹೇಳ್ತಿದ್ದಿ, ಇಷ್ಟೆಲ್ಲ ಆಗ್ಯದಲ್ಲ, ಇವೆಲ್ಲ ಸುಳ್ಳ ಓತಮ್ಮ ಅನ್ನೋದು ಕೊನೆಗೆ. ಸುಳ್ಳಾದಿದು, ಸುಳ್ಳು ದೇಹ, ಸುಳ್ಳು ಪ್ರಪಂಚ, ಸುಳ್ಳು ಸಂಸಾರ. ಹಾಗಾಗಿ ಧೈರ್ಯವನ್ನು ಬಿಡಬೇಡ ಅಂತ ಹೇಳಿದಂಗೆ ಇಲ್ಲಿ ಒಬ್ಬ ತಾಯಿಯಿಂದ ಆಗದೇ ಇರುವಂಥ ಕೆಲಸ ಏನಿಲ್ಲ. ಬೇಕಾದ ಮಾಡು. ತಾಯಿ ಮನಸ್ಸು ಮಾಡಿದ್ರೆ ಮಗನನ್ನು ಏನಾದರೂ ಮಾಡಬಲ್ಲಳು. ಅಂಥ ದೊಡ್ಡಸ್ತಿಕೆ ತಾಯಿಯಲ್ಲಿ ಆದ ಮಕ್ಕಳನ್ನ ಬೆಳವಣಿಗೆ ಆಗಿ. ಅದರಂತೆ ಇಲ್ಲಿ ಆತ್ಮಜ್ಞಾನದಿಂದ ಆಗದ ಕೆಲಸವಿಲ್ಲ. ತಾಯಿಗೆ ಆಗಲಾರದ ಕೆಲಸ ಏನ್ರಿ? ಆಕೆ ಏನು ಅಸಾಧ್ಯ ಅದ? ಅದರಂತೆ ಆತ್ಮಜ್ಞಾನದಿಂದ ಆಗದ ಕೆಲಸವೇ ಇಲ್ಲ. ನೋಡ್ರಿ, ಸಿಕ್ಕದಿರುವ ವಸ್ತುವಿಲ್ಲ, ನಾಶವಾಗದಿರುವ ದುಃಖವಿಲ್ಲ. ಇದರಿಂದ ಇಂಥದ್ದು ಆನಂದ ಆಗಿಲ್ಲ ಅಂತ ನಂಗಿಲ್ಲ, ಇಂಥ ದುಃಖ ಉಳಿದದ ನಂಗಿಲ್ಲ ನೋಡ್ರಿ. ಅಂದ್ರೆ ಅರ್ಥಾತ್ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಆ ಕಾರಣ ಇಂಥದ್ದನ್ನ ಸಾಧಿಸದ ಪುರುಷಾರ್ಥವಿಲ್ಲ. ಇಲ್ಲಿ ಚತುರ್ವಿಧ ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಅದ. ಈ ಮೋಕ್ಷವನ್ನ ಸಾಧಿಸಲಾರ್ದ ಅದು ಯಾವ ಪುರುಷಾರ್ಥ ಅಂದ? ಅದು ಪುರುಷಾರ್ಥನೇ ಅಲ್ಲ. ನಾಶ ಆಗೋದು ದುಃಖದ್ದು ನೀನು ಸಾಧನೆ ಮಾಡಿದಿ, ಎಷ್ಟೇ ಮಾಡಿರು. ಆದರೆ ದುಃಖ ರಹಿತವಾದಂಥ ಮೋಕ್ಷ ಸಾಧನೆಯನ್ನು ಮಾಡಿದರೆ ಅದು ಸಾಧನೆ ಅಲ್ಲ ಅಂತ. ಇದಕ್ಕೆ ವಿರುದ್ಧವಾಗಿ ನಾವೇನು ಮಾಡ್ತೀವಿ? ಅಜ್ಞಾನವೇ ಎಲ್ಲ ದುಃಖಗಳ ತವರೂರು. ಯಾವುದಕ್ಕ? ಅಜ್ಞಾನಕ್ಕೆ ತವರೂರು ಯಾವುದ್ರಿ ಅಂದರೆ ಅಜ್ಞಾನವೇ ತವರೂರು. ಎಲ್ಲ ಅಶಾಂತಿಗಳ ತಾಯಿಯ ಮನೆ ಅಜ್ಞಾನ. ಎಲ್ಲ ಅಶಾಂತಿಗಳ ತಾಯಿ ಮನೆ, ಮತ್ತೆ ತವರು ಮನೆ. ಆಮೇಲೆ ಹೇಡಿತನದ ನಾಡು ಅಂತ, ಹೇಡಿಗಳಂತ. ಕೆಲ ಮಂದಿ ಈಗ ಪ್ರಪಂಚದಲ್ಲಿ ನೋಡ್ತೀವಿ, ಸುಮ್ಮನೆ ಉದಾಹರಣೆಗಾಗಿ ಹೇಳ್ತೀವಿ, ತಪ್ಪು ತಿಳ್ಕೋಬಾರದು. ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ತಾಳಲಾರದೆ ಅಥವಾ ಏನೋ ನೆಪದಿಂದ ತವರು ಮನೆಗೆ ಬರ್ತಾರಲ್ಲ. ಅಲ್ಲಿ ತವರು ಮನೆಯಲ್ಲಿ ಆಕೆಗೆ ಸುಖ ಅದೇನು ಅಂದರೆ ಈ ದುಃಖಗಳ ತವರೂರು. ಗಂಡನ ಮನೆಯಲ್ಲಿ ಇರ್ತಕ್ಕಂಥ ದುಃಖ ಅಲ್ಲಿ ಹೆಚ್ಚಾದ. ಯಾಕೆ ಹೆಚ್ಚಾದ್ರಿ? ಅಲ್ಲಿ ನಾದಿನಿ ಇರ್ತಾಳ, ಮತ್ತೆ ಅಣ್ಣನ ಹೆಂಡಂದಿರು, ತಮ್ಮನ ಹೆಂಡಂದಿರು, ಅಣ್ಣಂದಿರು, ತಮ್ಮಂದಿರು, ಅವರ ಬಂಧು ಬಳಗ.
ಇವರೆಲ್ಲ ಏನು ಮಾಡ್ತಾರಂದ್ರೆ ಕುಕ್ಕಿ ಕುಕ್ಕಿ ಚುಚ್ಚಿ ಚುಚ್ಚಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತವ್ರ ಮನೆಗೆ ಭಾಳ ಜನ ಇದ್ದವ್ರಿಗೆ ಗೊತ್ತಾಗತ್ತ. ಇದು ಹೋಗ್ಯದ, ಅಲ್ಲಿ ಸುಖ ಅದ, ಗಂಡನ ಮನೆ ದುಃಖ ಅದಂತ ಇದು ಹೋಗ್ಯದ. ಆ ಹೋದ ತಪ್ಪಿಗೆ ಅದೇನು ಮಾಡ್ತಂದ್ರೆ ತವರ ಮನೆಯಲ್ಲಿ ಆದಂಥ ದುಃಖವನ್ನು ಮಂದಿಗೆ ಹೇಳಬಾರ್ದಂತ ನಾನು ಆರಾಮೀನಿ. ಎಲ್ಲಿದ್ದಿ? ತವರ ಮನೆಗೆ. ಬಾಯಲ್ಲಿ ಹೇಳ್ತದ, ಇರಕ್ಕೆ ಸಾಧ್ಯ ಅದ್ರಿ? ಸಾಧ್ಯ ಇಲ್ಲ. ಅದಕ್ಕೆ ಹೆಂಗಾಗ್ತಂದ್ರೆ ಕಾಗೆಯೋ ಗೂಡಿನಲ್ಲಿ ಕೋಗಿಲಿಯು ಇದ್ದಂಥ ಪ್ರಸಂಗ. ಕೋಗಿಲಿಯ ಗೂಡಿನಲ್ಲಿ ಕಾಗೆ, ಅಥವಾ ಕಾಗೆ ಗೂಡಿನಲ್ಲಿ ಕೋಗಿಲೆ ಇದ್ದಾಗ ಆ ಕಾಗೆ ಕೋಗಿಲೆಯ ಮರಿಯನ್ನ ಕುಚ್ಚಿ ಚುಚ್ಚಿ ಹೊರದಬ್ಬುವುದು, ಗೂಡಿನಿಂದ ಹೊರದಟ್ಟುವುದು ಅಂತ. ಇದು ನಾವು ನಾಟಕ ಕಲ್ತಾಗ ನಾಟಕದಾಗ ಮಾತಿದ್ವಿ. ಮನೆ ಬಿಡುವಾಗ ಅವನಿಗೆ ಅನ್ಯಾಯ ಆದಾಗ ಎಲ್ಲರೂ ಹೇಗೆ ನನ್ನ ತೊಂದರೆ ಕೊಟ್ಟರು ಅನ್ನೋದಕ್ಕೆ ಈ ಮಾತು ಹೇಳ್ತಾರೆ. ಕಾಗೆ ಗೂಡಿನಲ್ಲಿ ಕೋಗಿಲೆ ತನ್ನ ಮರಿಯನ್ನ ತತ್ತಿಯನ್ನ ಅದು ಇಡುತ್ತದೆ. ಅದಕ್ಕೆ ಮರಿಗಳ ತತ್ತಿಯ ವ್ಯತ್ಯಾಸ ಕಾಣಲಾರ ತನ್ನ ಮರಿಯಂತೆ ಅದಕ್ಕೆ ಹಾವು ಕೊಡ್ತದ. ಕಾಗೆ ಮರಿನ ಬೆಳಿತಾವ, ಕೋಗಿಲೆ ಮರಿನ ಬೆಳಿತಾವ. ನೋಡಕ್ ಒಂದೇ ಕಾಣ್ತಾವ. ಕಾಗೆ ಕೋಗಿಲೆ ವ್ಯತ್ಯಾಸ ಹೆಂಗ್ ತಿಳ್ಕೋಬೇಕಂದ್ರೆ ಧ್ವನಿಯಿಂದ ಅಲ್ಲದೆ ಬಣ್ಣದಿಂದ ಅಲ್ಲ. ಬಣ್ಣ ನೋಡಿದ್ರೆ ಎರಡು ಕಾಗೆ ಬಣ್ಣ. ಇದು ಕಾಗೆ, ಇದು ಕೋಗಿಲೆ ಅಂತ ತಿಳ್ಕೋದಾದ್ರೆ ಆ ಧ್ವನಿಯಿಂದ ಅವು ಕುಹು ಕುಹು ಅಂತದಿಲ್ಲ, ಅದು ಕಾವು 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 ಅಂತದ್ದು. ಅವಾಗ ಕಾಗೆ ಗೊತ್ತಾಯ್ತು ಇದು ನನ್ನ ಮರಿಗಳ ಧ್ವನಿ ಅಲ್ಲಲ್ಲ ಅಂತ. ಯಾವಾಗ ಗೊತ್ತಾದ ತಕ್ಷಣ ಇಲ್ಲಿವರೆಗೆ ಏನು ಸಾಕಿತ್ತು ಅದೇ ಚುಚ್ಚಿ ಚುಚ್ಚಿ ಹೊರದೂಡುತ್ತದೆ, ಕಾಡಿಗೆ ಹಟ್ಟುತ್ತದೆ. ತವರ ಮನೆ ಹಣೆ ಬರ ಇಷ್ಟೇ. ಅವು ಗೊತ್ತಾದಂಗೆಲ್ಲ ಒಂದೊಂದು ಚುಚ್ಚಲಿಕ್ಕೆ ಪ್ರಾರಂಭ ಆಗ್ತಾವ. ಅಲ್ಲಿವರೆಗೆ ಬಹಳ ಶಾಂತಿ. ಅದರಂತೆ ಅಜ್ಞಾನ ಅನ್ನೋದು ಇದು ತವರ ಮನೆ ಅಂತ. ನಮಗೆ ಇದು ಅಜ್ಞಾನ ತವರ ಮನೆ, ಜ್ಞಾನ ಅನ್ನುವುದು ಗಂಡನ ಮನೆ. ಆದ್ರೆ ನಾವು ಇಲ್ಲಿ ನಮಗೆ ಏನೋ ತೊಂದರೆ ಆದಂತ ಹೊರಳಿ 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 ಅಜ್ಞಾನ ತವರ ಮನೆಗೆ ಹೋಗ್ತೀವಿ ನಾವು. ಅಲ್ಲಿ ಇರೋರು ನಮ್ಮನ್ನು ಸುಮ್ಮನೆ ರಕ್ಷಣೆ ಮಾಡ್ತಾರೇನೋ, ಕುಚ್ಚಿ ಕುಚ್ಚಿ ಚುಚ್ಚಿ ಚುಚ್ಚಿ ಹೊರದಬ್ಬುವರು, ಕಾಡಿಗೆ ಹಟ್ಟುವರು. ಅದರಂತೆ ಇಲ್ಲಿ ಕೂಡ ಏನಾಗಿದೆ ಅಂದರೆ ಹೇಳಿತನದ ನಾಡು ಅಜ್ಞಾನ, ದುರ್ಬಲತೆಯ ಸೀಮೆ ಅಜ್ಞಾನ, ಸೋಲಿನ ಸ್ಥಾನ ಅಜ್ಞಾನ, ದೈನ್ಯದ ಬೀಡು ಅಜ್ಞಾನ. ಇನ್ನೊಬ್ರಿಗೆ ಎಷ್ಟು ಮಂದಿಗೆ ಭಯಪಟ್ಟು ಆ ಮನೆಗೆ ಆ ಯಮ್ಮ ಬದುಕಬೇಕಂತ. ಈಕೆ ಹೇಳಿದ್ರು ಆಯ್ತು ಅನ್ಬೇಕು, ಆಕೆ ಹೇಳಿದ್ರು ಆಯ್ತು ಅನ್ಬೇಕು, ಇನ್ನೊಬ್ಬ ಕೇಳಿದ್ರು ಆಯ್ತು. ಬರೀ ದೀನತೆಯಿಂದ ಬದುಕೋದೇ ಆಯ್ತು, ವಿನ ಧೀರತೆಯಿಂದ ಯಾವ ಬದುಕೋದು ತವ್ರ ಮನೆಯಲ್ಲಿ. ಆದ್ರೆ ಗಂಡನ ಮನೆಯಲ್ಲಿ ದೀನತೆ ಅವಶ್ಯಕತೆ ಇಲ್ಲ, ಧೀರತೆಯಿಂದ ಹೇಗಿದೆ ನನ್ನ ಮನೆ. ಜ್ಞಾನ ಏನದ ಗಂಡನ ಮನೆ, ಧೀರತೆಯಿಂದ ಸ್ವತಂತ್ರತೆಯಿಂದ ಬದುಕುವುದಂತ ಅರ್ಥ. ಆ ಕಾರಣ ಇದನ್ನ ಅಜ್ಞಾನದಿಂದ ಸರಿಯಾಗಿ ಸಾಧಿಸಬಹುದಾದ ಯಾವ ಕಾರ್ಯ? ಅಜ್ಞಾನದಿಂದ ಯಾವ ಕಾರ್ಯ ಇಲ್ಲ. ಎಲ್ಲವೂ ಮಾಡಿಬಿಟ್ಟಿವಿ. ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ದುಃಖ ಹೋಗ್ಯದ, ಶಾಂತಿ ಆಗದೇನೂ ಆಗೋದಿಲ್ಲ. ಯಾಕಾಗದಲ್ಲ? ಎಲ್ಲಿ ಇರಬೇಕಾಗಿತ್ತು ಅಲ್ಲಿತ್ತಂದ್ರೆ ನಿನಗೆ ಶಾಂತಿ ಆಯ್ತಿತ್ತು. ಎಲ್ಲಿ ಇರಬಾರದು ಅಲ್ಲಿ ಇರ್ತೀನಿ ಅಂತ ಬಂದರೆ ದುಃಖ ಆಯಿತು. ಅದಕ್ಕೆ ಮಹಾತ್ಮರು ಜ್ಞಾನದ ಸಂಗಮವನ್ನು ಮಾಡೋ, ಜ್ಞಾನದಲ್ಲಿ ಸದಾಕಾಲ ಇರುವಂತ ನಾವು ಮತ್ತೆ ದುಃಖದ ಕಡೆ ಹೋಗ್ತೀವಿ. ಅರ್ಥಾತ್ ಅಜ್ಞಾನದ ಕಡೆ ಅಂತ ಅರ್ಥ ಮಾಡಬೇಕು. ಹೀಗೆ ಈ ಒಂದು ಸಾಧಿಸುವ ಜ್ಞಾನ ಮಾರ್ಗ ಏನದ, ಸಾಧಿಸುವ ಪುರುಷಾರ್ಥವೇ ಇಲ್ಲ, ಎಲ್ಲ ಸಾಧನ ಆಗಿಬಿಡಿತು. ಆಗದಿರುವ ಅನರ್ಥಗಳು ಯಾವಿಲ್ಲ.
ಜ್ಞಾನದಲ್ಲಿ ಅನರ್ಥ ಇಲ್ಲ, ಇಲ್ಲಿ ದುಃಖಕ್ಕೆ ಅವಕಾಶ ಇಲ್ಲ, ಮತ್ತು ಏನು ಆಗಲಾರದ ಕೆಲಸನೇ ಇಲ್ಲ, ಎಲ್ಲವಾಗ್ಯದ. ಮರಣ ದುಃಖವನ್ನೇ ಕಳ್ಕೊಂಡಿದ್ದ ಮೇಲೆ ಇನ್ನೇನು ಉಳಿದ ಅಂತ ನಿಮ್ಮಲ್ಲಿ ಏನಿಲ್ಲ. ಇದೇ ಜ್ಞಾನದ ಮಹತ್ವ. ಹಾಗಾಗಿ ಅಜ್ಞಾನ ಏನಂದ್ರೆ ಕೀಳತ್ವ, ಜ್ಞಾನ ಮಹತ್ವ ಅಂತ ಇಷ್ಟೇ ತಿಳ್ಕೊ. ಯಾವುದಕ್ಕೆ ಮಾನ್ಯತೆ ಕೊಡ್ಬೇಕ್ರಿ ನಾವು? ಜ್ಞಾನಕ್ಕೆ ಮಹತ್ವ ಕೊಡಬೇಕು, ಅಜ್ಞಾನಕ್ಕೆ ಮಹತ್ವ ಕೊಡಬಾರ್ದು. ತಿಳಿದವ್ರು ಏನು ಮಾಡ್ಬೇಕು? ಈಗ ಶಾಸ್ತ್ರ ಕೇಳೋರಿಗೆ ಹೇಳಕತ್ತಾರ, ಕೇಳಿವಿ ನಾವು ಯಾವುದಕ್ಕೆ ಮಹತ್ವ ಕೊಡ್ಬೇಕಂದ್ರೆ ಅಜ್ಞಾನದಿಂದ ದೇಹಕ್ಕೆ ನಾವು ಮಹತ್ವ ಕೊಡಬಾರದು. ದೇಹದಲ್ಲಿ ಬರುವಂತ ಜೀವಾತ್ಮನಿಗೆ ಆತ್ಮನಿಗೆ ಮಹತ್ವ ಕೊಡಬೇಕು. ಇದೇ ಈ ಅಧ್ಯಾಯದ ಪೂರ್ಣ ವಿವರ ಅಂತಕ್ಕಂಥ ಮಾತನ್ನ ಈಗ 14ನೇ ಸೂತ್ರದ 14ನೇ ಅಧ್ಯಾಯದ 2ನೇ ಸೂತ್ರ ಪರ್ಯಂತ ಹೇಳ್ತಾ ಬಂದ್ರು. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಆನಂದ ಮಾಡುವೆ ಲಿಂಗಂಬ ಪಾದ ಲಿಂಗಂಬ ಪಾದ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನಾ ಅಂಗಂಬ ಕರ ಲಿಂಗಂಬ ಶರೀರವು ಅಂಗಂಬ ಕರ ಲಿಂಗಂಬ ಶರೀರವು ಅಂಗದೊಳಗೆ ಮಹಾಲಿಂಗ ಮೂರುತಿ ಪೂಜೆ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನಾ ಆತಳ ಪಾತಳ ಎಡಬಾಲ ಕೆರೆ ಬಾಬಿ ಆತಳ ಪಾತಳ ಎಡಬಾಲ ಕೆರೆ ಬಾವಿ ಶೀತಳ ತಂದಿನಿ ಬಾರೋ ಶಿವ ನಿನ್ನ ಪೂಜಕ್ಕ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನಾ ಅವರ್ಯಾರು ಇವರ್ಯಾರೋ ಎಂಡರು ಮಕ್ಕಳು ಯಾರೋ ಅವರ್ಯಾರೋ ಇವರ್ಯಾರೋ ಎಂಡರು ಮಕ್ಕಳು ಯಾರೋ ಬಂಡಿ ತುಂಬ ಭಾಗ್ಯ ಹೋಗಿ ಅಡವಿ ಸೇರಿದ ಮ್ಯಾಲ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪದ ಪೂಜೆ ಲಿಂಗಂಬ ಪದ ಪೂಜೆ ಆನಂದ ಮಾಡುವೆನಾ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ಈಶಾ ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆನಾ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನಂದ ಮಹಾರಾಜ್ ಕಿ ಜೈ सकल साधु संत महाराज की जय। जय मंगलम जय नमः।